ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವಾ ರಕ್ಷಿಪುದನ್ ಸಂಗನ ಬಸವಾ ಸಂಗನ ಬಸವಾ ಸಂಗನ ಬಸವಾ ಬಸವಾ ಬಸವಪ್ಪ ಬಸವೇಶ ಬಸವರಾಜ ಬಸವರಾಜ ದಿವ್ಯಗಣ ತೇಜ ಇದೋ ನಿನಗೆ ವಚನ ಪೂಜಾ ವಚನ ಪೂಜಾ ವಚನ ಪೂಜಾ ಬಸವ ಬಸವಪ್ಪ ಬಸವರಾಜ ಬಸವರಸ ಬಸವ 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 ನಾವು ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಬಸವಗೀತೆಯನ್ನು ಹಾಡ್ತೇವೆ. ಹಾಡೋ ಉದ್ದೇಶ ನಮಗೆ ಹಾಡಕ್ಕೆ ಬರ್ತೈತೆ ಅಂತ ತೋರ್ಸೋಕ್ಕಲ್ಲ, ಆ ಕಡೆ ಈ ಕಡೆ ಇರ್ತಕ್ಕಂಥ ನಿಮ್ಮ ಮನಸ್ಸುಗಳು ಈ ಕಡೆ ಬರಲಿ ಅನ್ನುವಂಥ ಕಾರಣಕ್ಕೆ ಎಷ್ಟು ತಲ್ಲೀನರಾಗಬೇಕು ಅದ್ರಾಗ ಅಂತಂದ್ರೆ ಬಹಳ ತಲ್ಲೀನರಾಗಬೇಕು. ಕೆಲಸ ಮಾಡುತ್ತದೆ. ಬಹುತೇಕ ನೀವು ಯಾವ್ದಾರ ಹಾಸ್ಪಿಟಲಿಗೆ ಹೋಗಿರಿ, ಶುಗರ್ ಇದ್ದವ್ರು ಅವ್ರು ಹೇಳ್ತಾರೆ ಇದಕ್ಕೆ ಭಾಳ ಒತ್ತಡ ಹಾಕ್ಬೇಡ್ರಿ ಅಂತಾರೆ ಅವ್ರು. ಹಾಗಾದರೆ ಆ ಒತ್ತಡ ಎಲ್ಲಿ ಕಡಿಮೆ ಆಗ್ತದೆ ಅಂತ ಮಾಡ್ರಿ, ನೀವು ಮಲ್ಕೊಂಡ್ರೂ ತಲೆ ಓಡ್ತಿರ್ತದೆ. ಹಾಗಾದರೆ ಆ ಪ್ರಾರ್ಥನೆಯನ್ನು ಮಾಡೋದರಿಂದ ಅದರೊಳಗೆ ನಾವು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಅಲ್ಲದೆ ನನಗೆ ಭಕ್ತಿ ಇಲ್ಲವೆಂದು
ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದನಯ್ಯ ಕಾಣ ಕಲಿದೇವರ ದೇವ ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದನಯ್ಯ ಕಾಣ ಕಲಿದೇವರ ದೇವ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದಡೆ ಎನ್ನ ನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯರಾಗಿರುವಂಥ ಬಸವಾದಿ ಶಿವಶರಣರನ್ನು ಸ್ಮರಣೆಯನ್ನು ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಪೀಠ ಪರಂಪರೆಯ ಎಲ್ಲ ಪರಮ ಪೂಜ್ಯರನ್ನು ಶಿವಬಸವಾಜ್ಜನವರನ್ನು ಸ್ಮರಣೆಯನ್ನು ಮಾಡ್ತಾ ಮನಕ್ವಾಡದ ಮಹಾತಪಸ್ವಿ ಲಿಂಗೈಕ್ಯ ಪರಮಾರಾಧ್ಯ ಗುರುವರರಾಗಿರುವಂಥ ಪೂಜ್ಯ ಶ್ರೀ ಮೃತ್ಯುಂಜಯಪ್ಪಗಳನ್ನು ಸ್ಮರಣೆ ಮಾಡಿ ಕಾಯಕಯೋಗಿ ಮಹಾಪ್ರಸಾದಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಯವರ ಜಯಂತಿ ಮಹೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಶರಣರ ಅನುಭವ ದರ್ಶನ ಪ್ರವಚನ ಕಾರ್ಯಕ್ರಮದ ಇಂದಿನ ಸಮಾರಂಭದ ಮುಂದೆ ನಡೆಯುವಂಥ ಎಲ್ಲ ಸಮಾರಂಭಗಳ ಸನ್ನಿಧಾನವನ್ನು ದಯಪಾಲಿಸಿರುವಂಥವರು ನಮ್ಮಂಥ ಅನೇಕ ಯುವ ಮಠಾಧೀಶರಿಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನು ಮಾಡಿ ಬಹುತೇಕ ನಿಮಗೆಲ್ಲ ಗೊತ್ತಿರಲಿ, ನಾಗನೂರು ರುದ್ರಾಕ್ಷಿ ಮಠ ಅಂದರೆ ಬಹಳಷ್ಟು ಬಸವ ಪರಂಪರೆಯ ಮಠಗಳು ನಮ್ಮ ನಾಡಿನಲ್ಲಿ ನೋಡಲಿಕ್ಕೆ ಸಿಗ್ತಾವೆ. ಹಲವಾರು ಮಠಗಳಿದ್ದಾವೆ. ಅದರಲ್ಲಿ ಅನೇಕ ಬಸವ ಪರಂಪರೆಯ ಮಠಗಳು ಶರಣ ಸಿದ್ಧಾಂತವನ್ನು ಹೇಳುವಂಥ ಅನೇಕ ಮಠಗಳನ್ನು ನಾವು ನೋಡ್ತೇವೆ. ಭಾಳ ಹೆಮ್ಮೆಯಿಂದ ನಾವೆಲ್ಲ ಒಪ್ಕೋಬೇಕಾಗ್ತದೆ. ಬಹಳಷ್ಟು ಜನ ಬಸವ ಪರಂಪರೆಯ ಮಠಾಧೀಶರಲ್ಲಿನೇ ಬಹಳಷ್ಟು ಬಸವಣ್ಣನವರ ತತ್ವದ ವಿಚಾರಗಳನ್ನಂದ್ರೆ ಕೆಲವು ಜನ ಅವನ್ನ ಕೇವಲ ಅಂಗಿ ಅಂತ ತಿಳ್ಕೊಂಡಾರ, ಹಾಕ್ಕೊಳ್ಳುವಂಥ ಶರ್ಟ್ ಇರ್ತದಲ್ಲ ಅದನ್ನಷ್ಟ ಅಂತ ತಿಳ್ಕೊಂಡಾರ. ಕೇವಲ ಅಂಗಿ ಅಂತ ಯಾರು ತಿಳ್ಕೊಂಡಾರ ಅವ್ರು ಬೇಕಾದಾಗ ಹಾಕ್ಕೋತಾರೆ, ಬೇಡದಾಗ ತೆಗೆದಿಡ್ತಾರೆ. ಆದರೆ ನಾಗನೂರಿನ ರುದ್ರಾಕ್ಷಿ ಮಠದ ಬಗ್ಗೆ ಅಭಿಮಾನದ ಎರಡು ಮಾತುಗಳನ್ನು ಹೇಳೋದು ಅಂತಂದರೆ, ನಾಗನೂರಿನ ರುದ್ರಾಕ್ಷಿ ಮಠ ಬಸವ ತತ್ವವನ್ನು ಅಂಗಿ ಅಂತ ತಿಳ್ಕೊಳ್ಳಿಲ್ಲ, ಅವರು ಅಂಗ ಅಂತ ತಿಳ್ಕೊಂಡು ಈ ತತ್ವವನ್ನು ಈ ನಾಡಿಗೆ ತಂದು ಉಳಿಸಿದಂಥ ಮಹಾಮಠ. ಈ ಸಮಾರಂಭದ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮಂಥ ಅನೇಕ ಸ್ವಾಮೀಜಿಯವರಿಗೆ ಮಾರ್ಗದರ್ಶನವನ್ನು ಮಾಡೋದ್ರೊಂದಿಗೆ ಸಮಾಜದಲ್ಲಿ ಹೇಗಿರಬೇಕು ಅನ್ನುವಂಥ ಅನೇಕ ಸಂದೇಶಗಳನ್ನು ನಮಗೆ ನೀಡ್ತಾ ಇರುವಂಥ ಶ್ರೀ ಮನ್ಯರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು, ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರತಕ್ಕಂಥ ಪರಮ ಪೂಜ್ಯ ಸದ್ಯದ ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರು ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ
ನಲ್ನುಡಿಗಳನ್ನು ಆಡಿರುವಂಥ ಶ್ರೀ ಬಸವರಾಜ ಶರಣರು ಬಸವಾನಂದ ಮಹಾಸ್ವಾಮೀಜಿಯವರಲ್ಲಿ, ಪರಮ ಪೂಜ್ಯ ಶಿವಮೂರ್ತಿ ಮಹಾಸ್ವಾಮೀಜಿಯವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಸವರಾಜ ಶರಣರು ಜಂಜರವಾಡ ಅವರಿದ್ದಾರೆ, ಅವರಲ್ಲಿ ಕೂಡ ಶರಣುಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಭಾಳ ವಿಶೇಷವಾದಂಥ ಸಂಗೀತವನ್ನು ಹಾಡಕ್ಕೆ ಅವ್ರು ಬಂದಾರ. ನೀವು ನಿಮ್ಮ ಕೈಯಾಗ ಎಲ್ಲರ ಕೈಯಾಗ ಮೊಬೈಲ್ ಅದಾವ, ನೀವೆಲ್ಲ ಸಂಗೀತ ಮನ್ಯಾಗನೇ ಕೇಳ್ತೀರಿ, ಎಲ್ಲ ಕಡೆ ಕೇಳ್ತೀರಿ. ಬಟ್ ಮಠದೊಳಗೆ ಹಾಡುವಂತಹ ಈ ಸಂಗೀತಕ್ಕೂ ನೀವು ಮೊಬೈಲ್ನಾಗ ಕೇಳುವಂಥ ಆ ಸಂಗೀತಕ್ಕೂ ಏನು ಫರಕ್ ಅದ ಅಂತಂದ್ರೆ, ಎಲ್ಲರೂ ಕುಂತವ್ರು ಕೇಳ್ಕೋಬೇಕು. ನಾವು ಕುಂತವ್ರು ಮೊಣಕಾಲು ಅಳಿಗಾಡಕತ್ತಾವಂದ್ರೆ ಅದು ಪಾಪ್ ಸಂಗೀತ ಅಂತ ತಿಳ್ಕೊಳ್ರಿ. ನೀವು ತಿಳಿದಕ್ಕೆ ನೀವು ಯಾಕಂದ್ರೆ ಭಾಳ ಪ್ರಜ್ಞಾವಂತರಿದ್ದೀರಿ, ಪ್ರತಿಯೊಂದು ಮಾತು ನಿಮ್ಗೆ ಜಲ್ದಿ ತಿಳಿತಾವೆ. ಇದೇ ಮಾತು ನಾವು 10 ಕಡೆ 10 ಸಲ ಹೇಳಿದ್ರೆ ಅವಾಗ ಒಂದು ಸಲ ತಿಳ್ಕೊತಾರೆ. ಅವರು ಒಂದಿಷ್ಟು ಮಂದಿ ಟ್ಯೂಬ್ಲೈಟ್ ಇದ್ದಂಗೆ ಇರ್ತಾರೆ, ಅವು ಪಟ್ನ ಹತ್ತಂಗಲ್ಲ, ಅವು ಪಕ್ಕ ಮಾಡಿ ಆಮೇಲೆ ಲೈಟ್ ಕೊಡ್ತಾವೆ ಬೆಳಕು. ಆದರೆ ಬೆಳಗಾವಿ ಒಳಗೆ ನನಗೊಂದು ಭಾಳ ಹೆಮ್ಮೆ ಅಂದರೆ, ನಮ್ಮ ಬಾಯಾಗಿನ ಮಾತು ಹೊರಗೆ ಬರೋದ್ರಾಗ ಅದನ್ನು ತಿಳ್ಕೊಳ್ಳುವಂಥ ಪ್ರಜ್ಞಾವಂತ ಭಕ್ತರು ಅದು ಬೆಳಗಾವಿ ಒಳಗೆ ಅದಾರ ಅಂತ ನಾ ತಿಳ್ಕೊಂಡೀನಿ. ಅಂಥ ಒಂದು ಅಪರೂಪದ ಪ್ರಜ್ಞಾವಂತರ ವೇದಿಕೆ ಇದು ನೋಡ್ರಿ. ಕುಂತವ್ರು ಮೊಣಕಾಲು ಅಳಿಗಾಡಕತ್ತಾವಂದ್ರೆ ಅದು ಪಾಪ್ ಸಂಗೀತ ಅಂತ ತಿಳ್ಕೊಡ್ರಿ. ಇನ್ನು ಕುಂತವ್ರು ತಲೆ ಅಳಿಗಾಡಕತ್ತಾವಂದ್ರೆ ಅದು ನಮ್ಮ ದೇಶದ ಹೆಮ್ಮೆಯ ಸಂಗೀತ ಅಂತ ತಿಳ್ಕೊಬೇಕನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಭಾಳ ಜನ ಸಂಗೀತಕ್ಕೆ ಸೋಲದೇ ಇರತಕ್ಕಂಥ ಮನಸ್ಸುಗಳೇ ಇಲ್ಲ. ಹಾಗೊಂದು ವೇಳೆ ಅವು ಸೋಲದಿದ್ರೆ ಅವು ಮನಸ್ಸುಗಳೇ ಅಲ್ಲ ಅಂತ ಭಾಳ ಮಂದಿ ಹೇಳೋದನ್ನು ನಾವು ಕೇಳೀವಿ. ಹಾಗಾಗಿ ಅವರು ನಮಗಿಂತ ಪೂರ್ವದೊಳಗೆ 6:00ಗೆ ಅಪ್ಪ ಅವರು ಅಪ್ಪಣೆ ಪಡಿಸಿದ್ದಾರೆ. 6:30ಗೆ ಅವ್ರ ಸಂಗೀತ ಪ್ರಾರಂಭ ಆಗ್ತದೆ. ಶರಣರ ವಚನ ಸಾಹಿತ್ಯವನ್ನು ನಾವು ಹಾಡಿನ ಮುಖಾಂತರವಾಗಿ ಕೇಳಬೇಕು. ಎಷ್ಟು ಅದ್ಭುತ ಸಾಹಿತ್ಯ ಅದ. ಇವತ್ತು ನಾವು ಭಾಳ ಮಂದಿ ಇಲ್ಲಿ ಕುಂತವ್ರು ಏನು ಮಾಡಾಕತ್ತೀವಿ ಅಂದರೆ, ಯಾವುದರ ಪಿಕ್ಚರಿನೊಳಗಿರುವಂಥ ಒಂದು ಟ್ರೆಂಡಿಂಗ್ ಸಾಂಗ್ ಬಂತಂದ್ರೆ ನಮ್ಮ ಹುಡುಗರು ಇಟ್ಟ ಇರ್ತಾವೆ, ಅವ್ರಂಗೆ ಡ್ರೆಸ್ ಹಾಕಿಸಿ ಅದಕ್ಕೆ ರೀಲ್ಸ್ ಮಾಡಿ ಹೊರಗೆ ಬಿಡಾಕತ್ತೀವಿ ಹೊರತಾಗಿ. ಆದ್ರೆ ಒಂದು ಇಲ್ಲಿ ಹೆಮ್ಮೆಯಿಂದ ಅಂದರೆ, ಇವತ್ತು ಈ ವೇದಿಕೆ ಉದ್ಘಾಟನೆ ಆಗಬೇಕಾದ್ರೆ ಬಸವಾದಿ ಶಿವಶರಣರ ವೇಷಗಳನ್ನು ಮಕ್ಕಳಿಗೆ ಹಾಕಿ ಆ ಪರಮ ಪೂಜ್ಯರನ್ನು ವೇದಿಕೆಗೆ ಬರ್ಮಾಡ್ಕೊಂಡು ಜೋರು ಚಪ್ಪಾಳಿ ಹೊಡಿಬೋದಲ್ಲ ಇಲ್ಲಿ ಕುಂತವ್ರು. ಕೆಲವು ಮಂದಿ ಇಲ್ಲಿ ಕುಂತ ಚಪ್ಪಾಳಿ ಹೊಡೆಯಂಗಿಲ್ಲ, ಮುಂಜಾನೆ ಹೋಗಿ ಒಬ್ಬರ ಹೊಡಿತಾರೆ ಹಿಂಗೆ ಚಪ್ಪಾಳಿನ. ಹಾಗಲ್ಲ, ಚಪ್ಪಾಳಿನೂ ತಟ್ಟಬೇಕಾಕತಿ, ನಗು ಟೈಮ್ದಾಗ ನಗಬೇಕಾಕತಿ, ಮತ್ತು ಯಾವಾಗಾರ ಮಾಡೋದು ಬಂದ್ರೆ ಅತ್ತ ಬಿಡ್ಬೇಕಾಕತಿ. ಇವು ಕರೆಕ್ಟ್ ಇದ್ವು ಅಂದ್ರೆ BP ಟೆಂಪ್ರೇಚರ್ ಕಮ್ಮಿ ಇರ್ತೈತಿ, ಇಲ್ಲತ್ತಂದ್ರೆ ಅದು ಜಾಸ್ತಿ ಹಾಕ್ಕೊಂತಕ್ಕತಿ. ಇವೆಲ್ಲ ಆನಂದವಾಗಿ ಕೇಳುವಂಥದ್ದು. ಪ್ರವಚನ ಅಂದ್ರೆ ಹಿಂಗಿರ್ತೈತಿ, ಅದರೊಳಗೆ ತತ್ವನ ಕೇಳೋದು, ನಮ್ಮನ್ನು ನಾವು ಒಂದು ಸ್ವಲ್ಪ ಅದರೊಳಗೆ ಮೈ ಮರೆಯೋದು. ಇಂಥ ಅಪರೂಪದ ವೇದಿಕೆ ಒಳಗೆ ನಾವೆಲ್ಲ ಕೂತೀವಿ. ಅವರು ಸಂಗೀತಗಾರ ಆಗಿರುವಂಥ ನಮ್ಮ ದೇವರಾಜ ಗವಾಯಿಗಳವರಲ್ಲಿ ಹಾಗೂ ನಮ್ಮ ಪ್ರಕಾಶ್ ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪೂಜ್ಯ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿ ಅವರು ಒಂದು ತಿಂಗಳದ ಹಿಂದೆ ನನಗೆ ಫೋನಿನ ಮುಖಾಂತರ ಹೇಳಿದರು, ಈಸ್ತೇಕ ನೀವೇ ಒಂದು 10 ದಿವಸ ಪ್ರವಚನ ಮಾಡಬೇಕು ಅಂತ. ಅಜ್ಜವ್ರ ಮಾತು ಅಂತಂದರೆ ಬೇರೆ ಕಡೆ ಆದರೆ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಅಜ್ಜವ್ರು ಅಪ್ಪಣೆ ಮಾಡಿದ ಕೂಡಲೇ, ಯಾಕಂದರೆ ಅವರು ವಿಶೇಷವಾಗಿ ಈಗಲ್ಲ, ನಾವು ಏನು ಇರದೇ ಇರತಕ್ಕಂಥ ಟೈಮದೊಳಗೆ ನಮ್ಮ ಪ್ರವಚನಕ್ಕೆ ಹಚ್ಚಿ ಬೆಳೆಸಿರುವಂಥ ಒಬ್ಬ ಪರಮ ಪೂಜ್ಯರು. ಅದು ಶಿವಬಸ ಅಜ್ಜವ್ರ ಜಯಂತಿ ನೆಪದೊಳಗೆ ನನಗೊಂದು 10 ದಿವಸ ಪ್ರವಚನ ಹೇಳೋದಕ್ಕೆ ಬೆಳಗಾವಿ ಒಳಗೆ ಅವಕಾಶ ಸಿಕ್ಕೈತೆ ಅಂದ್ರೆ ಅದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಆ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಇಲ್ಲಿ ಇವತ್ತು ವಿಶೇಷವಾಗಿ ನಾವು ಚೆನ್ನಮ್ಮನ ಸರ್ಕಲ್ನಿಂದ ತಲೆ ಮೇಲೆ ಏನು ಹೊತ್ಕೊಂಡ್ಬಂದ್ರೆ ತಾಯಂದ್ರೆ ವಚನದ ಕಟ್ಟು ಹೊತ್ಕೊಂಡ್ಬಂದು ಶ್ರೀನಗರ ಗಾರ್ಡನ್. ಒಂದು ಸ್ವಲ್ಪ ನಂಗೆ ಗೊತ್ತಿಲ್ಲ, ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋರಿ, ತಪ್ಪಾಗಿತ್ತು. ಶ್ರೀನಗರ ಗಾರ್ಡನ್ನಿಂದ ವಚನದ ಕಟ್ಟು. ಅಮ್ಮ ಕರೆ ಕೇಳ್ತೀನಿ, ಒಂದು ಮಾತು ಹಂಗೆ ಸುಮ್ಮನೆ ಇಲ್ಲ, ಕರೆ ಕೇಳ್ತೀನಿ ಹೇಳ್ತೀನಿ. ಎಷ್ಟು ದಿವಸ ಅಡ್ಡಾಡಿರಲ್ಲ, ಒಬ್ಬರ ಫೋಟೋ ತೊಗೊಂಡಾರ ನಿಮ್ಮ ರೋಡ್ನಾಗ ಅಡ್ಡಾಡ ಮುಂದೆ ಅಲ್ಲ, ಕರೆನ ಕೇಳತ್ತೆ ತೊಗೊಂಡ್ರ ಇಲ್ಲ ನೀವು ಹೊಂಟ್ರಿ ಹಂಗೆ ಸ್ಕೂಟಿ ಹತ್ಕೊಂಡು ಹೊಂಟ್ರಿ, ಕಾರ್ನಾಗ ಹೊಂಟ್ರಿ, ಯಾರು ಅವರು ಸ್ಲ್ಯಾಬ್ ಮೇಲೆ ನಿಂತ್ಕೊಂಡು ನಿಮ್ದೊಂದು ಫೋಟೋ ಹೊಡ್ಕೊಂಡ್ರಿ ಹಿಂಗೆ ಹೊಡ್ಕೊಂಡಿಲ್ಲಲ್ಲ, ಹೂನರ ಅನ್ಬೇಕು ಆನರ ಅನ್ಬೇಕು. ಮತ್ತು ಹೊಡ್ಕೊಂಡಿದ್ರೆ ನಾ ಹೇಳೋದು ಸುಳ್ಳು ಆಗ್ಬಾರ್ದು ಅಂತ ನೋಡಿ. ನಿಮ್ಗೆಲ್ಲರಿಗೂ ಗೊತ್ತೈತಿ, ನೀವು ಎಷ್ಟು ದಿವಸ ಅಡ್ಡಾಡಿರಿ ನಿಮಗೆ ಗೊತ್ತಿಲ್ಲ, ಅಷ್ಟು ಸಲ ಅಡ್ಡಾಡಿರಿ ರೋಡ್ನಾಗ. ಶ್ರೀನಗರದ ಗಾರ್ಡನ್ನಿಂದ ಇಲ್ಲಿ ಮಟ್ಟ ಜಗ್ಗ ಸಲ ಅಡ್ಡಾಡಿರಿ, ಯಾರು ನಿಮ್ಮ ಫೋಟೋನ ಹೊಡ್ಕೊಂಡಿಲ್ಲ, ಯಾರು ಒಂದು ಚರಿಗೆ ನೀರು ಹೊರಗೆ ಬಂದು ನೀವು ಹೊಂಟ್ರಿ ಅಂತ ಹಾಕಿಲ್ಲ. ಆದರೆ ಇವತ್ತಿನ ದಿವಸ ಎಷ್ಟೋ ಮಂದಿ ಮ್ಯಾಗ ನಿಂತು ಕೈ ಮುಗಿಯಾಕತ್ತಿದ್ರು, ನಿಮ್ಮ ಫೋಟೋ ಹೊಡ್ಕೊಳಕತ್ತಿದ್ರು, ಅದಕ್ಕೆ ಅದು ಅಡ್ಡು ಬಂದು ಆರತಿ ಬೆಳಿಗ್ಗೆ ನಿಮ್ಮ ಪಾದಕ್ಕೆ ನೀರು ಹಾಕಾಕತ್ತಿದ್ರು. ಅಂದ್ರೆ ಅದು ನಿಮಗಲ್ಲ, ತಲೆ ಮೇಲೆ ಹೊತ್ಕೊಂಡು ವಚನದ ಕಟ್ಟುಗಳನ್ನು ಹೊತ್ಕೊಂಡು ಬರಾಕತ್ತೀವಿ ಅನ್ನುವಂಥ ಕಾರಣಕ್ಕೆ ನಮಗೆ ಅಷ್ಟು ಹಾಕೊಂಡಾಗ ಒಂದು ಜೋರು ಈ ಕಡೆದವರು ಚಪ್ಪಾಳಿ ಹೊಡಿಬೇಕು ಅವಾಗ ಒಮ್ಮೆ. ಹಾಂ, ಯಾಕಂದ್ರೆ ನಮ್ಮ ಮಂದಿ ಚಪ್ಪಾಳಿ ಹೊಡ್ಯಾಕನು GST ಐತೆ ಅಂತ ತಿಳ್ಕೊಳ್ಳೋ ಮಂದಿ ಐತಿ. ಹಾಂ ಹೌದು, ಮತ್ತು ಹೇಳಿ ಚಪ್ಪಾಳಿ ಹೊಡ್ಸ್ಕೊಳ್ಳೋ ಹಂಗೆ ಆಗಬಾರದು. ಸ್ವಲ್ಪ ಯಾವಾಗ ನಮ್ಗೆ ಯಾಕಂದ್ರೆ ಚಪ್ಪಾಳಿ ಹೊಡ್ಸ್ಕೊಂಡು ರೂಢಿ ನಮಗೆ. ಕಾರಣ ಏನು ಅಂತಂದ್ರೆ
ಕೇವಲ ವಚನದ ಪುಸ್ತಕಗಳನ್ನು ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಕ್ಕನೇ ಇಷ್ಟಕೊಂಡ ಗೌರವ ನಿಮಗೆ ಕೊಟ್ಟಾರಂತಂದ್ರೆ ಬಹುತೇಕ ಆ ವಚನದ ಸಾಹಿತ್ಯದೊಳಗಿರ್ತಕ್ಕಂಥ ಜ್ಞಾನ ನಮ್ಮ ತಲೆಗೆ ಹೋಗಿಬಿಟ್ರು ಅಂತಂದ್ರೆ ನಮ್ಮನ್ನು ಯಾವ ಮಟ್ಟದ ಕಾಣ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಯಾರ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ನೋಡಿ ಇಲ್ಲಿ ಮಟ್ಟ ಏನೇನು ಹೊತ್ಕೊಂಡಿವಿ, ಬೇಕಾಗಿದ್ದು ಹೊತ್ಕೊಂಡಿವಿ, ಬೇಡಾಗಿದ್ದು ಹೊತ್ಕೊಂಡಿವಿ, ಕೆಲವು ಸಂಬಂಧನೇ ಇಲ್ಲ ಅಂತ ಹೊತ್ಕೊಂಡು ಹೊಂಟಿರ್ತಾರೆ ಕೆಲವು ಮಂದಿ. ಅದಕ್ಕೆ ಹೇಳ್ತಾರೆ, ತಲೆಯಲ್ಲಿ ನೆರೆದಿಹವು ನೂರಾರು ಹಕ್ಕಿಗಳು. ತಲೆಯೊಳಗೆ ನೂರಾರು ಹಕ್ಕಿ ಅದ, ಒಂದು ಕಿಲ ಅಂತೈತಿ, ಒಂದು ಗೊರ ಅಂತೈತಿ, ಒಂದ ಸಮನ ಕೂಗ್ತಾವೆ, ಒಂದು ಕಿಲ ಅಂತದ, ಒಂದು ಗೊರ ಅಂತದ. ನೂರಾರು ಹಕ್ಕಿಗಳು ನೂರಾರು ಥರದ ತಲೆಯೊಳಗೆ ತುಂಬಿ ಸಿಕ್ಕಾಪಟ್ಟಿ ತ್ರಾಸ ಮಾಡ್ತಾವೆ. ಹಾಗಾಗಿ ನಿದ್ದೆಗೆ ಎಲೆಯಲ್ಲೋ ಮಂಕುತಿಮ್ಮ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನಿದ್ದೆ ಬರೋದು ಭಾಳ ಮಂದಿ ಕಷ್ಟ ಆಗ್ಯದ. ಆ ಎಲ್ಲ ಗೊಂದಲಗಳನ್ನು ತಳಗಿಳಿಸಿ ತಮ್ಮೊಳಗಿರುವಂಥ ಅನೇಕ ಭಾರಗಳನ್ನು ತಲೆಗಿಳಿಸಿ ಈ ಎಲ್ಲದಕ್ಕೂ ಒಂದು ಸೂತ್ರಮಯವಾಗಿ ನಮ್ಮಲ್ಲಿರ್ತಕ್ಕಂಥ ಒತ್ತಡಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡುವಂಥ ದೊಡ್ಡ ತಾಕತ್ತು ವಚನ ಸಾಹಿತ್ಯದೊಳಗೆ ಐತೆ ಅನ್ನುವಂಥ ಕಾರಣಕ್ಕೆ ಆ ಕಟ್ಟುಗಳನ್ನು ತಲೆ ಮೇಲೆ ಎತ್ಕೊಂಡು ಇವತ್ತೇನು ಬಂದಿರಲ್ಲ. ನಿಜವಾಗಲೂ ನಿಮ್ಮ ತಲೆಯಾಗಿನ ಭಾರ ಕೆಳಗೆ ಇಳಿತೈತೆ ಅನ್ನುವಂಥದ್ದನ್ನು ನಾವು ಪ್ರಾಂಜಲ ಮನಸ್ಸಿನಿಂದ ಹೇಳ್ತೀವಿ. ನೋಡಿ, ಒಬ್ಬ ಮನುಷ್ಯ ಒಂದು ಭಾರವಾಗಿರತಕ್ಕಂಥ ವಸ್ತುವನ್ನು ಎಲ್ಲಿ ಮಟ್ಟ ಹಿಡ್ಕೊಳಕ್ಕೆ ಸಾಧ್ಯ ಐತಿ? ಭಾಳ ಅಂದರೆ ಒಂದು 10 kg ಕೈಯಾಗಿ ನಿಮ್ಮ ಕೈಯಾಗಿ ಕೊಟ್ಟರೆ ಎಷ್ಟು ತಾಸು ಹಿಡ್ಕೊಂಡು ನಿಂದಿರ್ಬೋದು ಅದನ್ನು ನೀವು? ಭಾಳ ಮಂದಿಗೆ ಗೊತ್ತಿರಲಿ. ಭಾರವಾಗಿರತಕ್ಕಂಥ ವಸ್ತುವನ್ನು ಭಾಳತ್ತಿನ ಮಟ್ಟ ಹಿಡ್ಕೊಂಡು ನಿಂದ್ರಕ್ಕೆ ಆಗೋದಿಲ್ಲ. ಹಾಗಾಗಿ ಭಾಳ ಅಂದರೆ ಒಂದು 10 ನಿಮಿಷ 15 ನಿಮಿಷ ಹೀಗಾಗಿ ಇಟ್ಬಿಡ್ತೀವಿ ಅದನ್ನು. ಮತ್ತು ಭಾರವಾಗಿರುವಂತಹ ಹೊರಗಿನ ವಸ್ತು ಹಿಡ್ಕೊಂಡು ನಿಂದ್ರಕ್ಕೆ ಆಗೋದಿಲ್ಲ ಅಂದರೆ ಎಷ್ಟೋ ವರ್ಷದಿಂದ ಬೇಡವಾಗಿರತಕ್ಕಂಥದ್ದನ್ನು ತಲೆಯಾಗಿ ಇಟ್ಕೊಂಡು ಹೊಂಟಿವಿ. ಹಂಗೆ ಸಿಕ್ಕಾಪಟ್ಟಿ ಭಾರ ಅದ, ಆದರೆ ಅದನ್ನು ಇಳಿಸೋಕೆ ಯಾರೂ ತಯಾರಿಲ್ಲ. ಹಾಗಾಗಿ ಹೊರಗಿನ ವಸ್ತುವಿನ ಭಾರ ಇಳಿಸ್ಕೊಳಕ್ಕೆ ಬರ್ತದೆ. ಒಳಗಿರತಕ್ಕಂಥ ಈ ತೂಕದ ಭಾರವನ್ನು, ಆ ನೆಮ್ಮದಿಯ ಭಾರವನ್ನು ಇಳಿಸುವಂಥ ಒಂದು ಅಪೂರ್ವವಾಗಿರತಕ್ಕಂತಹ ಕೆಲಸವನ್ನು ಈ ಅನುಭವದ ಪ್ರವಚನ ಮಾಡ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಕಣ್ಣು ಹೋದ್ರೆ ಕಣ್ಣು ಜೋಡಿಸೋರು ಕಣ್ಣಿನ ಡಾಕ್ಟ್ರ್ ಭಾಳ ಮಂದಿ ಅದಾರಲ್ಲ, ಎಲ್ಲ ಅಂಗಾಂಗಕ್ಕೂ ಒಬ್ಬೊಬ್ಬರು ಡಾಕ್ಟರ್ ಅದಾರ. ಕಣ್ಣು ಹೋದ್ರೆ ಕಣ್ಣು ಜೋಡಿಸುವಂಥ ಡಾಕ್ಟರ್ ಅದಾರ. ಕೈ ಹೋದ್ರೆ ಕೈಗಳನ್ನು ಮತ್ತೆ ಹೊಳಿ ಕುಡಿಸುವಂಥ ಡಾಕ್ಟರ್ ಅದಾರ. ಬೆಳಗಾವಿ ಒಳಗಂಕರು ಸಾಕಷ್ಟು ಮಂದಿ ವೈದ್ಯರನ್ನು ನಾವು ಕಾಣ್ತೇವೆ. ಕಣ್ಣು ಹೋದ್ರೆ ಕುಡಿಸ್ತಾರೆ, ಕೈ ಹೋದ್ರೆ ಕುಡಿಸ್ತಾರೆ. ಅಷ್ಟೇ ಅಲ್ಲ, ಶರೀರದೊಳಗಿರತಕ್ಕಂಥ ಯಾವುದೇ ಅಂಗಗಳು ಏನಾದರೂ ಆದರೂ ಸಹಿತ ಎಲ್ಲದಕ್ಕೂ ಒಬ್ಬೊಬ್ಬರು ವೈದ್ಯರಿದಾರ. ಆದರೆ ಒಡೆದು ಹೋಗಿರ್ತಕ್ಕಂಥ ಮನಸ್ಸನ್ನು ಕೂಡಿಸುವಂಥ ಒಬ್ಬ ಡಾಕ್ಟರನ್ನು ಹುಡುಕಾಡಿದರೆ ಬಹುತೇಕ ಇನ್ನೂ ಕೂಡ ಅಂಥವ್ರು ಯಾರು ಇಲ್ಲ ಅಂತ ಕಾಣಿಸ್ತದೆ. ಇಲ್ಲ ಅಂತ ತಿಳ್ಕೊಳ್ಳೋಂಗಿಲ್ಲ. ಒಡೆದು ಹೋಗಿರತಕ್ಕಂಥ ಮನಸ್ಸುಗಳನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಅಪ್ಪ ಬಸವಣ್ಣನವರು 900 ವರ್ಷದ ಹಿಂದನೇ ಮಾಡಿದ್ರು ಅನ್ನುವಂಥದ್ದು ಇತಿಹಾಸ. ಅಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ರು. ಯಾರು ನಂಬಕ್ಕೆ ಸಾಧ್ಯ ಐತೇನು? ಯಾರು ನಂಬಕ್ಕೆ ಸಾಧ್ಯ ಐತಿ? ಇವತ್ತು ಹೇಳಿದರೆ ಸಾಧ್ಯ ಇಲ್ಲ. ಕಾಡ ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಬಾಡಿ ಹೋಗದ ಮುನ್ನ ಮುಡಿಯುವರು ಯಾರೆಂದು. ಕಾಡಿನಾಗಿರ್ತಕ್ಕಂಥ ಒಂದು ಮಲ್ಲಿಗೆ ಹೂವಿನ ಗಿಡ, ಅದು ಹುಟ್ಟಿದ್ದು ಮಲ್ಲಿಗೆ ಹೂವಾಗೇ ಹುಟ್ಟ್ಯದ. ಆದರೆ ಕಾಡಿನೊಳಗೆ ಹುಟ್ಟಿರ್ತಂಥ ಕಾರಣಕ್ಕಾಗಿ ಅದನ್ನು ಯಾರೂ ಮುಡಿಯೋರಿಲ್ಲ. ಅಡಿಯ ಸೇರುವ ಭಾಗ್ಯ ನಾ ಪಡೆದು ಬರಲಿಲ್ಲ, ಮುಡಿಯ ಸೇರುವ ಭಾಗ್ಯ ನನ್ನದಾಗಲಿಲ್ಲ. ಕನವರಿಸಿ ಕೇಳುತ್ತಿದೆ, ಕನವರಿಸಿ ಬೇಡುತ್ತಿದೆ, ಕರುಣೆ ತೋರೆಂದು. ಯಾರನ್ನ? ದೇವ್ರನ್ನ ಬೇಡ್ಕೊಳಕತ್ತದ. ನಾನು ಮಲ್ಲಿಗೆ ಹೂವಾಗೇ ಹುಟ್ಟಿನಪ್ಪ, ನನ್ನೂ ಒಂದಿಷ್ಟು ಏನಾದರೂ ಮಾಡಿ ಪರಮಾತ್ಮ ನಿನ್ನ ಪಾದಕ್ಕರ ಇಟ್ಕೊಳ್ಳುವಂಗೆ ಮಾಡು, ಇಲ್ಲತ್ತಂದ್ರೆ ತಾಯಂದ್ರೆ ಮುಡಿ ಒಳಗರ ನಾನು ಹೋಗಿ ಕುಂದ್ರೋ ಹಂಗೆ ಮಾಡು. ಹೂವು ಎಷ್ಟು ಮಂದಿ ದೇವ್ರಿಗೆ ಏರ್ಸಂಗಿಲ್ಲಮ್ಮ. ಇಲ್ಲಿ ಬಂದವ್ರು ಎಲ್ಲರೂ ತಾಯಂದ್ರೆ ದೇವ್ರಿಗೆ ಏರ್ಸೋರ ಹೂವು. ಎಷ್ಟು ಮಂದಿ ವಿಚಿತ್ರ ಹೂವು ಏರಿಸ್ತಾರಂದ್ರೆ ಹಾಂಗೆ ಸುಮ್ಮನೆ ಮುಂಜಾನೆ 6 ಗಂಟೆಗೆ ಹೋಗೋದು ವಾಕಿಂಗ ಹೋಗಿರ್ತಾರೆ. ನಾ ಹೇಳೋಕ್ಕಿಂತ ಮುಂಚೆಗೆ ನಗಾಕತ್ತೀರಂದ್ರೆ ನಿಮ್ಗೆ ಅರ್ಥ ಆಗೈತಿ, ನೀವು ಹಂಗೆ ಮಾಡಿದವ್ರ. ಹೋಗೋ ಮುಂದೆ ವಾಕಿಂಗ ಹೋಗೋದು ಸುಮ್ಮನೆ ಅಗದಿ ಚಂದ. ಎಲ್ಲಿ ಹೊಂಟ್ರಿ? ವಾಕಿಂಗ್ ಹೊಂಟೀನಿ ನಾನು. ವಾಕಿಂಗ್ ಹೋಗಿ ಹೊಳ್ಳಿ ಬರ್ಬೇಕಾದ್ರೆ ಅವ್ರು ಕಂಪೌಂಡ್ನ್ಯಾಗಿನ ಹೂವು ತೊಗೊಂಡು ಬಂದು ದೇವ್ರಿಗೆ ನೀವು ಏರಿಸ್ತೀರಿ, ಎದ್ದ ಮೇಲೆ ಅವ್ರು ಏರಿಸ್ತಾರೆ ಹೂವು. ನಗಿ ಬಂದೈತೆ ಅಂದ್ರೆ ಅವ್ರು ಕರೆ ಹೇಳ್ತೀನಿ, ಎಲ್ಲರೂ ಒಂದು 4 ಹೂವು ಹರ್ಕೊಂಡು ಬಂದವ್ರ. ನಾವೆಲ್ಲರೂ ಹೂವಿನ ಬಗ್ಗೆ ಅಷ್ಟಕ್ಕೊಂಡ ವಿಚಾರ ಮಾಡ್ತೀವಿ. ಹಾಗೆ ಅದೇ ಹೂವು ಹೇಳ್ತದ, ಕನವರಿಸಿ ಕೇಳುತ್ತಿದೆ ಕರುಣೆ ತೋರೆಂದು, ಬಾಡಿ ಹೋಗದ ಮುನ್ನ ಮುಡಿಯುವರು ಯಾರೆಂದು. ಹೇಗೆ ಒಂದು ಕಾಡಿನೊಳಗಿರತಕ್ಕಂತಹ ಮಲ್ಲಿಗೆ ಹೂವು ನಾನು ನಾಡಿಗಾದರೂ ಹೋಗಬೇಕು, ಇಲ್ಲ ತಾಯಂದ್ರ ಮುಡಿಗಾದರೂ ಹೋಗಬೇಕು, ಇಲ್ಲ ಭಗವಂತನ ಪಾದಕ್ಕಾದರೂ ಹೋಗಬೇಕು ಅಂತ ಹೇಗೆ ವಿಚಾರ ಮಾಡಿಕೊಂಡು ಕನವರಿಸಿ ಕೇಳ್ತದೆ. ಹಾಗೆ ನಮ್ಮ ನಾಡಿನೊಳಗೆ ಅನೇಕ ಜನ ಅಪ್ಪ ಬಸವಣ್ಣನವರು ಬರೋದಕ್ಕಿಂತ ಪೂರ್ವದೊಳಗೆ ವ್ಯವಸ್ಥೆ ಹೇಗಿತ್ತು ಅಂದರೆ, ಅಪ್ಪ ಬಸವಣ್ಣನವರು ಈ ನಾಡಿಗೆ ಬಂದಂಥ ಟೈಮ್ ಭಾಳ ಚಲೋ ಏನಿರಲಿಲ್ಲ, ಭಾಳ ಒಳ್ಳೆಯ ವಾತಾವರಣ ಏನಿರಲಿಲ್ಲ. ಅವತ್ತಿನ ಕಾಲಕ್ಕೂ ಸಹಿತ ಹುಟ್ಟಿದುವಂಥ ಎಲ್ಲ ಜನಗಳು ಮನುಷ್ಯರಾಗಿಯೇ ಹುಟ್ಟಿದ್ರು. ಅವರು ಸಹಿತ ನಮ್ಮಂಗನೇ ಹುಟ್ಟಿದ್ರು.
ಆದರೆ ಕೆಲವು ಜನ ಅವ್ರನ್ನ ಹೇಗಿಟ್ಟಿದ್ರು ಅಂತಂದರೆ ಕಾಡಿನೊಳಗಿರತಕ್ಕಂಥ ಮಲ್ಲಿಗೆ ಹೂವಿದ್ದಂಗೆ ಇದ್ದರು. ಅವ್ರ ನಾಡಿನೊಳಗೆ ಬರುವಂಗಿಲ್ಲ. ಭಗವಂತನಂತರ ಮುಟ್ಟೋದಂತರೂ ದೂರದ ಮಾತು. ಯಾಕೆ? ಭಗವಂತ ಅಂತಂದರೆ ಕೇವಲ ಶ್ರೇಷ್ಠ ಜಾತಿಯವರು ಶ್ರೇಷ್ಠ ಮಂತ್ರಗಳನ್ನು ಹೇಳೋದ್ರ ಮುಖಾಂತರವಾಗಿ ಅವರಷ್ಟೇ ಪೂಜೆ ಮಾಡಬೇಕು, ಅದು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನುವಂಥ ಆ ಟೈಮ್ದೊಳಗೆ ಯಾರಿಗೂ ಸಹಿತ ದೇವರನ್ನು ಕಾಣಬೇಕಂತ ಎಲ್ಲರಿಗೆ ಹಂಬಲ. ಅವತ್ತಿಂದ ಇವತ್ತಿನವರೆಗೂ ಎಲ್ಲರೂ ನಾವು ನೋಡತ್ತೀವಿ. ಆದರೆ ಅಂತಹ ಕಾಣದೇ ಇರುವಂಥ ದೇವರನ್ನು ನೋಡಿ ಮುಟ್ಟೋದೇ ಸಾಧ್ಯ ಅಂತ ತಿಳ್ಕೊಂಡು ನಮ್ಮ ಬಸವಾನಂದ ಅಪ್ಪಾಜಿಯವರು ಹೇಳಿದ್ರಲ್ಲ ನೋಡಿ, ಅಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ನಾಡಿನೊಳಗೆ ನಾವು ನೋಡಿವಿ, ನೀವು ಕೇಳ್ಕೊತ ಬಂದೀವಿ, ನಾವು ಹೇಳ್ಕೊತ ಬಂದೀವಿ. ಇವತ್ತು ಮಾತಾಡೋದು ಸುಲಭ. ಇದ್ರ ಹಿಂದೆ 900 ವರ್ಷ ಹೋಗಿ ನೋಡ್ರಿ ನಮ್ಗೆ ಗೊತ್ತಾಗ್ತದೆ. ಅಂದಿನ ಟೈಮದೊಳಗೆ ಬಹುತೇಕ ದುಡಿಯೋರು ಭಾಳಷ್ಟು ಬಡವರಾಗಿರ್ತಿದ್ರು, ದುಡಿಸ್ಕೊಳ್ಳೋರು ಭಾಳ ಶ್ರೀಮಂತರು ಇರ್ತಿದ್ರು. ಅವತ್ತಿನ ವ್ಯವಸ್ಥೆ ಹೆಂಗಿತ್ತು, ಈಗ ಒಂದೊಂದು ಕಡೆ ಹಂಗೆ ನೋಡ್ತೀವಿ ನಾವು. ದುಡಿಯೋರು ದೊಡ್ಡವರು ಆಗಬೇಕಾಗಿತ್ತು. ಆದ್ರೆ ವ್ಯತ್ಯಾಸ ಏನು? ದುಡಿಸ್ಕೊತಿದ್ದಲ್ಲ, ಯಾರು ರೊಕ್ಕ ಕೊಟ್ಟು ದುಡಿಸ್ಕೊತಿದ್ರು ಅವ್ರು ಭಾಳ ದೊಡ್ಡವರಾಗಿದ್ದರು. ದುಡಿಯೋರು ಮಾತ್ರ ಯಾರೂ ದೊಡ್ಡವರಾಗಿರಲಿಲ್ಲ. ಆದರೆ ಅಪ್ಪ ಬಸವಣ್ಣನವರು ಅದಕ್ಕೊಂದು ದೊಡ್ಡ ಶಕ್ತಿಯಾಗಿ ಹೆಂಗೆ ಬಂದರು ಅಂತಂದ್ರೆ, ಅಲ್ಲಿ ತನಕ ದುಡಿಯೋರನ್ನು ಕೇವಲ ಕಾರ್ಮಿಕರಂತ ತಿಳ್ಕೊತಿತ್ತು, ಕೇವಲ ಶ್ರಮಿಕರಂತ ತಿಳ್ಕೊಂಡಿತ್ತು, ಕೇವಲ ಜೀತದಾಳ ಅಂತ ತಿಳ್ಕೊಂಡಿತ್ತು. ದುಡಿಯೋರ ಬಗ್ಗೆ ಭಾಳ ಮಂದಿ ಭಾಳ ಕೀಳು ಮಟ್ಟದ ವಿಚಾರವನ್ನು ಹೇಳ್ತಿದ್ರು. ಆದರೆ ಹೆಮ್ಮೆಯಿಂದ ಹೇಳ್ಕೋಬೇಕು, ಅಪ್ಪ ಬಸವಣ್ಣನವ್ರಂತಾರೆ ದುಡಿಯೋರು ಅಂತಂದ್ರೆ ಯಾವ ವಿಚಾರವನ್ನು ಕಾರ್ಲ್ ಮಾರ್ಕ್ಸ್ ಅವರು ಇವತ್ತಿನ ಈ ದಿನಮಾನದಲ್ಲಿ ನಾವು ಅವ್ರ ವಿಚಾರವನ್ನು ಕೇಳ್ತೀವಲ್ಲ, ಅಂದಿನ ದಿನಮಾನದಲ್ಲಿ 12ನೇ ಶತಮಾನದೊಳಗೆ ದುಡಿಯುವಂಥವ್ರು ಕೇವಲ ದುಡಿಯೋರಲ್ಲ, ಅವರು ಶ್ರಮಿಕರಲ್ಲ, ಅವರು ಕೂಲಿ ಕಾರ್ಮಿಕರಲ್ಲ, ಅವರು ಮತ್ತೊಂದು ಕಾರ್ಮಿಕ ಯೋಗಿಗಳಲ್ಲ. ಯಾರು ದುಡಿಯಾಕತ್ತಾರ ಅವ್ರನ್ನೆಲ್ಲ ಬಸವಣ್ಣನವರು ಏನಂತ ಕರೆದ್ರು ಅಂದರೆ, ಇವರು ಶ್ರಮಿಕರಲ್ಲ, ಮತ್ತೊಂದಲ್ಲ, ಮುಗಿದೊಂದಲ್ಲ, ಇವರೆಲ್ಲ ಕಾಯಕ ಯೋಗಿಗಳು ಅಂತ ತಿಳ್ಕೊಂಡು ಪಟ್ಟ ಕೊಟ್ಟವ್ರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಇಷ್ಟು ವರ್ಷ ದುಡಿಬೇಕು ಹಿಂಗೆ ಮಾಡೋದು. ಇವತ್ತಿಗೂ ತಾರತಮ್ಯ ಹೆಂಗದ ಅಂದ್ರೆ ಹೈಯರ್ ಆಫೀಸಿಗೆ ತಳಗಿದ್ದವ್ರು ಸೆಲ್ಯೂಟ್ ಹೊಡೆಯಬೇಕು. ಆದರೆ ಅಪ್ಪ ಬಸವಣ್ಣವ್ರು ಹಂಗಿರಲಿಲ್ಲ. ಯಾವುದೇ ದೊಡ್ಡ ಕೆಲಸ ಮಾಡಲಿ, ಒಂದು ಸ್ಕೂಲ್ ಅಂತ ಬಂದಾಗ ಎಲ್ಲರಿಗೊಂದು ಯೂನಿಫಾರ್ಮ್ ಇರ್ತಿರು, ಎಲ್ಲರಿಗೊಂದು ಯೂನಿಫಾರ್ಮ್ ಮಾಡ್ತಾರೆ. ಒಂದು ನಮ್ಮ ಭಾರತೀಯ ಸೇನೆಗೆ ಒಂದು ಯೂನಿಫಾರ್ಮ್ ಅದ, ಅದರೊಳಗೆ ಮತ್ತು ಬೇರೆ ಎಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟ್ ಇರ್ತಾವೆ ಎಲ್ಲದಕ್ಕೊಂದು ಯೂನಿಫಾರ್ಮ್ ಮಾಡಿರ್ತಾರೆ. ಅಲ್ಲಿ ಎಲ್ಲರೂ ಸಮ, ಪೋಸ್ಟ್ನೊಳಗೆ ಹೆಚ್ಚು ಕಡಿಮೆ ಬೇಕಾದವ್ರು ಇರಲಿ, ಆದರೆ ಆ ಡ್ರೆಸ್ ಹಾಕ್ಕೊಂಡಾಗ ಎಲ್ಲರೂ ಸಮ ಅಂತ ಹೆಂಗಿರ್ತಾರೆ. ಸ್ಕೂಲಿಗೆ ಬರ್ತಕ್ಕಂಥ ಮಕ್ಕಳು ಅವರು ಒಬ್ಬರು ಮಂದಿ ಶ್ರೀಮಂತರು ಇರ್ತಾರೆ, ಅವ್ರು BMW ಕಾರ್ನಾಗ ಬರ್ಬೋದು. ಇನ್ನು ಕೆಲವು ಮಂದಿ ಬಡವರು ಇರ್ತಾರೆ, ಅವ್ರು ಹೊಂಡಾ ಸಿಟಿ ಒಳಗೆ ಬರ್ಬೋದು. ಅದಕ್ಕಿಂತ ಕೆಲವು ಮಂದಿ ಬಡವರು ಇರ್ತಾರೆ, ಅವರೆಲ್ಲ ಮೋಟ್ರ್ ಸೈಕಲ್ನಾಗ ಬರ್ಬೋದು. ಆದರೆ ಯೂನಿಫಾರ್ಮ್ ಅನ್ನುವಂಥದ್ದು ಏನು ಕಲಿಸ್ಕೊಡ್ತದ ಅಂದ್ರೆ, ಅವ್ರ ಸಮವಸ್ತ್ರ ಏನು ಕಲಿಸ್ಕೊಡ್ತದ ಅಂದ್ರೆ, ಸ್ಕೂಲಿನಿಂದ ಹೊರಗಿರಬೇಕಾದ್ರೆ ನೀವು ಯಾರ್ಯಾರು ಮಕ್ಕಳು ಇರ್ಬೋದು, ಒಳಗೆ ಬಂದ್ರಿ ಅಂದರೆ ನೀವೆಲ್ಲ ಕೇವಲ ಮಕ್ಕಳಷ್ಟೇ, ವಿದ್ಯಾರ್ಥಿಗಳಾಗಿ ನೀವೆಲ್ಲರೂ ಸಮ ಅನ್ನುವಂಥದ್ದನ್ನು ಹೇಗೆ ತೋರ್ತದೆ. ಈ ಒಂದು ಕಾರಣಕ್ಕೆ ದೇವರನ್ನು ಹುಡುಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲಪ್ಪ. ಹೊರಗಿನ ದೇವರು ಯಾಕೆ ಬೇಕಾ, ಒಳಗಿನ ದೇವರ ಸಾಕಬೇಕಾ. ಆ ದೇವರು ಈ ದೇವರು ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಹೊರಗೆ ಹುಡುಕಾಡ್ಕೊತ ಹೋಗೋದಕ್ಕಿಂತ ನಿಮ್ಮ ಕೈಯೊಳಗನೆ ನಿಮ್ಮ ಆತ್ಮಲಿಂಗವನ್ನು ಕೈಯೊಳಗೆ ಇಷ್ಟಲಿಂಗವಾಗಿ ಕೊಡ್ತೀವಿ. ಅದನ್ನು ಹಾಕ್ಕೊಂಡಿರ್ತಕ್ಕಂಥವ್ರು ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಪ್ರತಿಯೊಬ್ಬರ ಹೃದಯದೊಳಗೆ ದೇವರಿದ್ದಾನೆ, ಆತನನ್ನು ಎದೆ ಮೇಲೆ ಕೊಡ್ತೀವಿ ಅಂತ ತಿಳ್ಕೊಂಡು ಆ ಧರ್ಮವನ್ನು ಈ ನಾಡಿಗೆ ತಂದಿರತಕ್ಕಂಥವ್ರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನು ಅಭಿಮಾನದಿಂದ ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ. ಸೋಷಿಯಲ್ ಜಸ್ಟಿಸ್, ಎಲ್ಲರಿಗೆ ಸಮಾನ, ಯಾರು ಬೇಕಾದವರು ಬರಲಿ, ಮ್ಯಾಗ ಹಾಕ್ಕೊಂಡವ್ರು ಇರಲಿ, ತಳಗಿದ್ದವ್ರು ಇರಲಿ, ಶ್ರೀಮಂತರು ಇರಲಿ, ಅದಕ್ಕೆ ನೀವೆಲ್ಲರೂ ಶರಣು ಅಂತ ಅಂದಾಗ ನಾನು ದೇವರ, ನೀವು ಹೂನ ನೋಡ್ರಿ, ಅನ ನೋಡ್ರಿ, ನಮಸ್ಕಾರ ಮಾಡಕತ್ತೀನಿ ನಾನು, ಎಲ್ಲರೂ ಈ ಭಾವನೆ ಬಂತು. ಹಾಗಾಗಿ ಅಪ್ಪ ಬಸವಣ್ಣನವರು ಬರೋದಕ್ಕಿಂತ ಪೂರ್ವದೊಳಿ ಎಲ್ಲ ಸಮಾಜದೊಳಗೆ ಒಂದಿಷ್ಟು ಮಂದಿ ಆಗಿದ್ದರು. ಕಾಡ ಮಲ್ಲಿಗೆ ಆಗಿರ್ತಕ್ಕಂಥ ಕೆಲವು ಜನಗಳನ್ನು ನೋಡ್ರಿ, ಅಪ್ಪ ಅವರು ಒಂದು ಮಾತು ಹೇಳಿದರು. ಇವತ್ತೇನು ಭಾಳ ಹೇಳೋದಿಲ್ಲ, ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಅದ. ಇದೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಏನು ವಿಶೇಷ ಅಂತಂದರೆ, ಅಪ್ಪ ಬಸವಣ್ಣವ್ರು ಎಷ್ಟು ದೊಡ್ಡವರು ಅಂತಂದರೆ, ಹರಳೆಯನವರು ಉದಾಹರಣೆಯನ್ನು ಹೇಳಿದರು ನೋಡಿ. ಆವಾಗಿನ ಕಾಲಕ್ಕೆ ಯಾರು ಬೇಕಾದವರು ಎಲ್ಲಿ ಬೇಕಾದಲ್ಲಿ ಹೋಗುವಂಗಿರಲಿಲ್ಲ, ಅದೆಲ್ಲ ನೀವು ಕೇಳ್ತೀರಿ. ಅನಿರೀಕ್ಷಿತವಾಗಿ ಮಧ್ಯಾಹ್ನದ ಸಮಯದೊಳಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅನಿರೀಕ್ಷಿತವಾಗಿ ಮಧ್ಯಾಹ್ನದ ಸಮಯದೊಳಗೆ ಬಂದರೆ ಎಲ್ಲರೂ ಅವನಿಗೆ ಕಲ್ಲು ಒಗೆದು ಬಿಟ್ಟಿದ್ದರು. ಯಾಕಂದ್ರೆ ಆಗಿನ ಪರಿಸ್ಥಿತಿ ವಾತಾವರಣ ಹಂಗಿತ್ತು. ಎಲ್ಲರೂ ಇಂಥ ವ್ಯಕ್ತಿ ಈ ಟೈಮ್ದೊಳಗೆ ನಮ್ಮ ಓಣಿಯೊಳಗೆ ಬಂದಾನಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅವನಿಗೆ ಕಲ್ಲು ಒಗೆದಿದ್ರು. ಏನೇನು ಕೈಗೆ ಸಿಗುತ್ತದೆ ಎಲ್ಲ ತೊಗೊಂಡು ಒಗೆದಿದ್ರು. ಆತನ ಮೈ ತುಂಬ ರಕ್ತ ಬರ್ತಾಯಿತ್ತು, ಮೈ ತುಂಬ ರಕ್ತ ಬರಾಕತ್ತಿತ್ತು, ಎಲ್ಲಿ ಬೇಕಾದಲ್ಲಿ ರಕ್ತ ಸೂರಾಡಕತ್ತಿತ್ತು, ನಿತ್ರಾಣ ಆಗಿಬಿಟ್ಟಿತ್ತು. ನೀರು ಕೊಡಕ್ಕೆ ತಯಾರಿಲ್ಲ, ಯಾರೂ ನೀರು ಕೊಡಕ್ಕೆ ತಯಾರಿಲ್ಲ, ಯಾರು ಹತ್ರ ಬರೋಕ್ಕೆ ತಯಾರಿಲ್ಲ. ಕಣ್ಣಿಗೆ ಹೊಡೆದ್ರು, ಕಣ್ಣು ಕಾಣಲಾರ್ದಂಗೆ ಆಯಿತು. ಕಣ್ಣಿಗೆ ಹೊಡೆದಾಗ ಕಣ್ಣು ಕಾಣಲಾರ್ದಂಥ ಸಂದರ್ಭದೊಳಗೆ
ನೋಡಿ ಆ ವ್ಯಕ್ತಿ ನನ್ನ ಜೀವನ ಮುಗದೇ ಹೋಯ್ತು ಅಂತ ಇನ್ನೇನು ತೆಳಗೆ ಬೀಳಬೇಕು ಅನ್ನೋ ಟೈಮ್ದೊಳಗೆ ಯಾರೋ ಒಬ್ಬರು ಬಂದು ಎತ್ಕೊಂಡ್ರು. ನಿಮಗೆ ಗೊತ್ತಿರಲಿ, ಯಾರೋ ಒಬ್ಬರು ಬಂದು ಎತ್ಕೊಂಡ್ರಲ್ಲ, ಅವ ತೆಳಗೆ ಬಿದ್ದಂಥ ವ್ಯಕ್ತಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ನಿತ್ರಾಣದ ಸ್ಥಿತಿ ಒಳಗದಾನ, ಅವ ಎಲ್ಲ ಬೇಹುಷಾಗಿ ತೆಳಗೆ ಬಿದ್ದಾನ. ಇಂಥ ಟೈಮ್ದೊಳಗೆ ಯಾರೋ ಹಿಡ್ಕೊಂಡಿದ್ದನ್ನು ನೋಡಿ, ಯಪ್ಪ ಬಸವಣ್ಣ, ನನ್ನಂಥವ್ ನೀ ಯಾಕೆ ಹಿಡ್ಕೊಂಡ್ಯಪ್ಪ ಅಂದ. ಅವಾಗ ಕುಂತ ಬಸವಣ್ಣವ್ರಂತಾರ, ಇಂಥ ಟೈಮ್ದೊಳಗೆ ನಿನಗೆ ಕಣ್ಣೇ ಕಾಣ್ತಾ ಇಲ್ಲ, ಈ ಟೈಮ್ದೊಳಗೆ ಬಿದ್ದವ ನೀ ಬೀಳುವಂಥ ಟೈಮ್ದೊಳಗೆ ಹಿಡ್ಕೊಂಡವು ಬಸವಣ್ಣ ಅನ್ನೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಆ ವ್ಯಕ್ತಿ ಹೇಳಿದ ಮಾತು ತಿಳ್ಕೊಬೇಕು. ನಮ್ಮಂಥ ವ್ಯಕ್ತಿಗಳು ಇಂಥ ಓಣಿ ಒಳಗೆ ಬಂದಾಗ ತೆಳಗೆ ಬಿದ್ದಾಗ ಎತ್ತುವಂಥ ತಾಕತ್ತಿರೋದು ಬಸವಣ್ಣನವ್ರಿಗೆ ಬಿಟ್ಟರೆ ಇನ್ಯಾರಿಗೆ ಐತಪ್ಪ. ಹಾಗಾಗಿ ನಾನು ಬಸವಣ್ಣ ಅಂತ ತಿಳ್ಕೊಂಡು, ಅದಕ್ಕೆ ಒಬ್ಬರು ಹೇಳ್ತಾರೆ, ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಅಲ್ಲಲ್ಲಲ್ಲ. ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಅಲ್ಲ. ಅನುಭವದೆತ್ತರಕ್ಕೆ ಕಾಯಕವನ್ನು ತಂದಾತ. ಅನುಭವದೆತ್ತರಕ್ಕೆ ಕಾಯಕವನ್ನು ಒಯ್ದಿರ್ತಕ್ಕಂಥ ಬಿದ್ದವರನ್ನು ಎತ್ತುವುದಕ್ಕೆ ಬಂದಂತಹ ದೊಡ್ಡ ಅಪರೂಪದ ವ್ಯಕ್ತಿಗಳು ಈ ನಾಡಿನೊಳಗೆ ನೋಡ್ರಿ. ಕೇವಲ ಅವರೊಬ್ಬರೇ ದೊಡ್ಡವರಾಗಲಿಲ್ಲ. ನಾವು ಭಾಳಷ್ಟು ಮಂದಿ ಧರ್ಮಗಳನ್ನು ಹುಟ್ಟಾಕಿರುವಂಥ ಮಹಾತ್ಮರನ್ನು ತೆಗೆದುಕೊಂಡ್ರೆ ಎಲ್ಲರೂ ನಾನೇ ದೇವರು ಅಂತ ಹೇಳ್ಕೊತ ಬಂದವರದಾರ, ನಾನೇ ಶ್ರೇಷ್ಠ ಅಂತ ಹೇಳ್ಕೊಂಡು ಬಂದವರದಾರ. ಭಾಳಷ್ಟು ಜನ ಜಾತಿ ಕಟ್ಟಿ ಮೇಲೆ ಕುತ್ಕೊಂಡು ನೀತಿ ಹೇಳಿದವ್ರು ರಗಡು ಮಂದಿ ಅದಾರ. ಆದರೆ ಜಾತಿ ಕಟ್ಟೆ ಅನ್ನುವಂಥದ್ದನ್ನು ಒಡೆದು ಹಾಕಿ ನೀತಿ ಕಟ್ಟೆ ಅನ್ನುವಂಥದ್ದನ್ನು ಒಂದು ಪ್ರಾರಂಭ ಮಾಡಿ ಅದರ ಮೇಲೆ ಧರ್ಮ ಮಾಡಿಕೊಂಡು ನಾನೊಬ್ಬನೇ ಭಕ್ತ, ಉಳುಕಿದವರು ಎಲ್ಲರೂ ದೇವರು ಸಮಾನ ಅಂತ ಹೇಳ್ತಕ್ಕಂಥ ಅಪರೂಪದ ವ್ಯಕ್ತಿಗಳು ನಮ್ಮ ನಾಡಿನೊಳಗೆ ಅಪ್ಪ ಬಸವಣ್ಣನವರು ಆಗಿ ಹೋದ್ರನ್ನುವಂಥ ಚಿಂತನೆಗಾಗಿ ಇಲ್ಲಿ ಶರಣರ ಅನುಭವಾಮೃತ ಅನ್ನುವಂಥದ್ದನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿ, ಅಂತಹ ಅಪ್ಪನವರ ಬಗ್ಗೆ ಎಷ್ಟು ಹೇಳಿದರೂ ಸಹಿತ ಕಡಿಮೆ. ಅದಕ್ಕೆ ಚಂದ ಬಸವಣ್ಣನವರು ಹೇಳ್ತಾರೆ, ಪಾತಾಳದಗ್ಗಮನಿಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಶರಣರು ಯಾವುದೇ ವಚನವನ್ನು ಹೇಳಬೇಕಾದ್ರೆ ಮ್ಯಾಗಿನ 2 ಲೈನನ್ನು ತೆಗೆದುಕೊಳ್ರಿ, ಉದಾಹರಣೆಯನ್ನು ಕೊಡ್ತಾರೆ. ಕಾರಣ ನಮ್ಮ ಜನಕ್ಕೆ ಉದಾಹರಣೆ ಅಂದರೆ ಜಲ್ದಿ ಅರ್ಥ ಆಗ್ತದೆ ಅಂತ. ಉದಾಹರಣೆ ಹೇಳಿದರೆ ಅರ್ಥ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಒಮ್ಮಕ್ಲೆ ಅವರು ಎಲ್ಲ ವಿಚಾರಕ್ಕೆ ಇದಕ್ಕೆ ಬರೋಂಗಿಲ್ಲ, ಮ್ಯಾಗಿಂದ ಹೇಳ್ಕೋಂತ ಬರ್ತಾರೆ. ಪಾತಾಳದಗ್ಗಮನಿಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ ವಚನನ. ದೇವಲೋಕಕ್ಕೆ ಬಟ್ಟೆ ಕಾಣಿರು, ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನಮ್ಮ ಕೂಡಲ ಚನ್ನ ಸಂಗನ ಶರಣರ ಅನುಭಾವಿಗಳು. ಎಷ್ಟು ಚಲೋ. ಈ ಬಾವ್ಯಾಗ ನೀರೈತಿ, ಹೊರಗೆ ಜಗ್ಗವ್ರು ಹೆಂಗೆ, ಹೊರಗೆ ಜಗ್ಗವ್ರು ಹೆಂಗೆ ಅಮ್ಮ ಹಂಗೆ ಕೇಳ್ತೀನಿ ಅಣ್ಣವ್ರ. ಬಾವಿಯೊಳಗೆ ನೀರೈತಿ, ಮ್ಯಾಗ ಗಡೆ ಐತಿ, ಮ್ಯಾಗ ಹಗ್ಗ ಐತಿ, ಅದಕ್ಕೆ ಬಕೆಟ್ ಐತಿ. ಬಕೆಟ್ ತೊಗೊಂಡು ನೀರು ಜಗ್ತಾನೆ, ನೀರು ಬರೋವಲ್ಲು ಬಕೆಟ್ನ್ಯಾಗ. ಯಾಕೆ ಬರೋವಲ್ಲು ಹೇಳ್ರಿ, ಪಟ್ನೆ ಹೇಳ್ಬೇಕು ಯಾಕೆ ಬರೋವಲ್ಲು. ನೀರು ಐತಿ ಒಳಗೆ, ಒಳಗೆ ನೀರು ಐತಿ, ಮ್ಯಾಗ ಗಡೆ ಕಟ್ಟ್ಯಾನ, ಮೇಗ ತಳಗೆ ಬಿಡ್ತಾನೆ ಜಗ್ತಾನೆ, ತಳಗೆ ಬಿಡ್ತಾನೆ ಜಗ್ತಾನೆ, ಆದ್ರೆ ನೀರು ಬರೋಕ್ಕೆ ತಯಾರಿಲ್ಲ. ಯಾಕೆ? ಹಾಂ, ತಳ ಏನಲ್ರಿ, ನಿಮಗೆಲ್ಲರಿಗೂ ಗೊತ್ತಾಗತ್ತದ ನೋಡ್ರಿ. ಒಳಗೆ ನೀರದ, ಮ್ಯಾಗ ಹಗ್ಗದ, ಒಳಗೆ ಬಕೆಟ್ ಅದ, ಜಗ್ಗವನು ನಿಂತಾನ, ಆದರೂ ನೀರು ಬರಾಕ್ತಾ ಇರಲ್ಲ. ನೀವೆಲ್ಲ ಹೇಳಕತ್ತೀರಿ ಅಜ್ಜಾರ ಅದ್ರ ಬುಡಕ್ಕೆ ತಳ ಗಟ್ಟಿಲ್ರಿ ಅಂತ. ತಳ ಗಟ್ಟಿಲ್ಲಾರ್ದನ ಎಟ್ಟು ಹಾಕಿ ನೀರು ಜಗ್ಗಿದ್ರು ಯಾವ ಕಾಲಕ್ಕೆ ನೀರು ಹೆಂಗೆ ಹೊರಗೆ ಬರೋಂಗಿಲ್ಲ. ಹಂಗೆ ನಮ್ಮ ಮನಸ್ಸು ಗಟ್ಟಿಲ್ಲಾರ್ದಂಗೆ ಎಷ್ಟು ಶರಣರ ವಚನಗಳನ್ನು ಕೇಳಿದ್ರು ಸಹಿತ ಅವ್ರ ವಿಚಾರ ನಮ್ಮ ಒಳಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ. ಚಪ್ಪಾಳಿ ಹೊಡೆದವರೆಲ್ಲ ಹೇಳ್ಬೇಕು, ನನಗೇನು ತಳ ಗಟ್ಟಿ ಇಟ್ಕೋಬೇಕಂತ ಹೊಡೆದ್ರು. ಏನು ಸುಮ್ಮನೆ ಹಂಗೆ ನೀವು ಹೇಳಕತ್ತೀರಿ ಅಜ್ಜಾರ, ನೀವು ಹೇಳ್ರಿ ನಾವು ಕೇಳ್ತೀವಿ ಅಂತ ಹೊಡೆದ್ರು. ಹಾಗಾಗಿ ಅವ್ರು ಹೇಳ್ತಾರೆ, ನಾನು ಹೇಳಬೇಕಾಗಿರುವಂಥದ್ದು ಪಾತಾಳದಗ್ಗವನಿಯ ತೆಗ್ಯಾಕೊಂದು ಏನೋ ಸಾಧನ ಬೇಕಲ್ಲ. ಹಗ್ಗನರ ತೆಗೆದುಕೊಂಬಂದ್ರಿ, ಇಲ್ಲ ಸೋಪಾನದ ಮೆಟ್ಲನರ ಮಾಡಿರಿ ಹೊರಗೆ. ನೋಡ್ರಿ, ಒಳಗಿರುವಂಥ ನೀರನ್ನು ತೆಗ್ಯಾಕೆ ಒಂದು ಹೆಂಗೆ ಸಾಧನ ಬೇಕಲ್ಲ, ಹಂಗೆ ಶಬ್ದ ಸೋಪಾನವ ಕಟ್ಟಿ ನೋಡ್ರಿ. ಗೀತ ಮಾತೆಂಬ ಏನು ಶರಣರ ವಚನ ಸಾಹಿತ್ಯ ಅದಲ್ಲ, ಈ ವಚನ ಸಾಹಿತ್ಯ ಅನ್ನುವಂಥದ್ದನ್ನು ಅವ್ರು ಕೊಟ್ಟರು. ಎದಕ್ಕೆ? ಮರ್ತ್ಯರ ಮನದ ಮೈಲಿಗೆಯ ಕಳೆಯಲಿ ಎಂದು. ನಿಮಗೆಲ್ಲರಿಗೂ ಗೊತ್ತದ, ಹೊರಗಿನ ಭೌತಿಕವಾಗಿರುವಂಥ ಶರೀರವನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಎಷ್ಟು ವಸ್ತುಗಳದಾವ ನಮ್ಮ ಹತ್ರ, ಸಿಕ್ಕಾಪಟ್ಟಿ ಅದಾವ. ಆದರೆ ಒಳಗೆ ಸ್ವಚ್ಛ ಮಾಡ್ಕೋಬೇಕಲ್ಲಪ್ಪ. ಒಳಗೆ ಸ್ವಚ್ಛ ಮಾಡ್ಕೋಬೇಕಂದ್ರೆ ಹೆಂಗೆ? ಅದಕ್ಕೆ ಅವರು ಗೀತ ಮಾತುಗಳನ್ನು ಕೊಟ್ಟರು, ಅವ್ರ ವಚನಗಳನ್ನು ಕೊಟ್ಟರು. ಶಬ್ದ ಸೋಪಾನ, ಸೋಪಾನ ಅಂದ್ರೆ ದಾರಿ, ಮೆಟ್ಲ. ಎಲ್ಲಿಗೆ ಮೆಟ್ಲ ಮಾಡಿದರು? ಇಷ್ಟ ಕುಂಡ ಮೊಬೈಲ್ ಅದಾವಲ್ಲ ತಾಯಂದ್ರೆ ನಿಮ್ಮ ಕಡೆ, ಇಲ್ಲಿದ್ದವ್ರ ಕೈಯಾಗೂ ಮೊಬೈಲ್ ಅದಾವೆ. ನಿಮಗೆ ಹಂಗೆ ಕೇಳ್ತೀನಿ ನಾ ಕೊನೆಯದೊಂದು ಮಾತು. ನಿಮ್ಮ ಮೊಬೈಲ್ನೊಳಗೆ ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರಿ ಅಂದರೆ, ನಿಮ್ಮ ಮೊಬೈಲ್ನೊಳಗೆ ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರಿ ಅಂದ್ರೆ ಜಗತ್ತಿನೊಳಗಿರುವಂಥ ಯಾವ ಇದಕ್ಕೆ ಹೋದ್ರೂ ನಿಮಗೆ ಅವು ತೋರಿಸ್ತಾವೆ. ರೂಟ್ ತೋರಿಸ್ತಾವಲ್ಲ, ರೂಟ್ ಮ್ಯಾಪ್. ಈ ಭಾಳ ಮಂದಿ ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾರೆ.
ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅವಾಗೆಲ್ಲ ಕೇಳ್ಕೊಂಡು ಹೋಗಿದ್ರು. ಇವತ್ತು ಕೈಯಾಗ ಮೊಬೈಲ್ ಇರೋದ್ರಿಂದ ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ಕ ಕುಂತವ್ರು ಕೇಳ್ತೀನಿ ನಾನು, ನಿಮ್ಮ ಮೊಬೈಲ್ನಾಗಿರುವಂತಹ ಮ್ಯಾಪನ್ನು ಗೂಗಲ್ ಮ್ಯಾಪ್ ಓಪನ್ ಮಾಡಿದರೆ ಎಲ್ಲ ನಿಮ್ಗೆ ಗೊತ್ತಿರಲಾರಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾವೆ. ಮತ್ತು ನೀವು ಗೂಗಲ್ ಮ್ಯಾಪ್ನಾಗ ಒಂದಿಷ್ಟು ದೇವಲೋಕದ ದಾರಿ ಅಂತ ಹೊಡ್ರಿ ಅದ್ರ ನೋಡೋನು. ದೇವಲೋಕದ ದಾರಿ ತೋರಿಸಪ್ಪ ನನಗೆ ಅಂತಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾವೆ? ಪಕ್ಕದ ಮನೆಗೆ ಕರ್ಕೊಂಡು ಹೋಗ್ತಾವೆ. ಒಟ್ಟ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ದೇವಲೋಕದ ಬೇಕಂದ್ರೆ ದೇವಲೋಕ ಅಂದರೆ ಶರಣರ ದೃಷ್ಟಿ ಒಳಗೆ ಮತ್ತೊಂದು ಲೋಕ ಐತಂತಲ್ಲ, ಅಂತರಂಗದೊಳಗಿರ್ತಕ್ಕಂಥ ವಿಸ್ಮಯ ಲೋಕಕ್ಕನ ಅವರ ದೇವಲೋಕ ಅಂದರು. ಹೊರಗೆ ತೋರಿಸುವಂಥ ರೋಡ್ ರಗಡದಾವ, ಆದರೆ ಹೊರಗೆ ನಿಮ್ಮನ್ನು ರೋಡ್ ತೋರಿಸೋದಕ್ಕೆ ಅನೇಕ ಗೂಗಲ್ ಮ್ಯಾಪ್ಗಳದಾವ. ಭಯಂಕರ ಸಿಸ್ಟಮ್ನಾಗ ನಾವು ಬದುಕಾಕತ್ತೀವಿ. ನಿನ್ನ ಒಳಗೆ ಹೋಗುವಂಥ ಶಬ್ದ ಸೋಪಾನವನ್ನು ಕಟ್ಟಿ ಮುನ್ನಡೆಸಿಕೊಂಡು ಬಂದು ಇದೇ ದೇವಲೋಕಕ್ಕೆ ದಾರಿ ಅಂತ ಕಂಡು ಹಿಡಿದವರು ಅದು 12ನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಮನದ ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು. ಆ ಮಾತುಗಳನ್ನು ಕೇಳೋದ್ರ ಮುಖಾಂತರವಾಗಿ ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಳ್ಳೋದಷ್ಟೆ, ಭಾಳ ಸ್ವಚ್ಛ ಇಟ್ಕೊಳ್ಳೋದು. ರಮಣ ಮಹರ್ಷಿಗಳ ಹತ್ರ ಒಬ್ಬರು ಬರ್ತಿದ್ರು. ಅವ್ರು ಚಲೋ ಮಾತುಗಳನ್ನು ಹೇಳೋರು ಹಿಂಗೆ ಕೇಳಕ್ಕೆ ಬರ್ತಿದ್ರು. ಕೇಳೋದ್ರಿಂದ ಭಾಳ ಪರಿಣಾಮಗಳಿದಾವೆ. ನೀವು ಅನ್ಬೋದು ಅಜ್ಜಾರ ಏನು ನೀವು ಕೇಳೋದ್ರಿಂದ ನಮ್ಮ ಕಷ್ಟ ಎಲ್ಲ ದೂರನ ಹಾಕವನ್ರಿ ಅಂತ. ಹೌದು, ಯಾರಿಗೇನು ತೊಂದರೆ ಇಲ್ಲ. ಕೇಳೋದ್ರಿಂದ ಕಷ್ಟ ಹೊಕ್ಕವಂತ ನಾ ಏನು ಹೇಳಕತ್ತಿಲ್ಲ ನಿಮಗೆ. ಕೇಳೋದ್ರಿಂದ ಕಷ್ಟ ಹೋಗಂಗಿಲ್ಲ. ಬಟ್ ಮಳೆ ಬಂದಾಗ ಛತ್ರಿ ಹಿಡ್ಕೊಂಡು ಅಡ್ಡಾಡ್ತಾರೆ ಭಾಳ ಮಂದಿ. ಛತ್ರಿ ತೊಗೊಂಡು ಹೋಗ್ತಾರೆ. ಮಳೆ ಬಂದಾಗ ಛತ್ರಿ ಹಿಡ್ಕೊಂಡು ಹೋದವ್ರು ನಾ ಕೇಳ್ತೀನಿ, ಛತ್ರಿ ಏನು ಮಳೆ ನಿಂದ್ರಿಸ್ತೈತೇನು? ಮಳೆ ನಿಂದ್ರಿಸೋಕ್ಕಾಗೋದಿಲ್ಲ ಅದಕ್ಕೆ. ಬಟ್ ನಿನ್ನ ಅದರೊಳಗೆ ನೇಯ್ಲಾರ್ದಂಗೆ ಅದು ತೋರಿಸ್ಕೊಳ್ಳಾರ್ದಂಗೆ ನಿನಗೆ ನೀರು ಸಿಡಿಲಾರ್ದಂಗೆ ಅಷ್ಟು ಬಚಾವ್ ಮಾಡುವಂಥ ಶಕ್ತಿ ಹೆಂಗೆ ಛತ್ರಿಗೆ ಐತಲ್ಲ. ನನ್ನ ಮಾತಿನಿಂದ ಶರಣರ ಅನುಭವದ ವಚನಗಳಿಂದ ನಾನು ಮುಖಾಂತರವಾಗಿ ಹೇಳುವಂಥ ಮಾತಿನಿಂದ ನಿಮ್ಮ ಕಷ್ಟ ಹೋಗ್ಬಿಡ್ತಾವೆ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ ಕಷ್ಟ ಬರಲಾರ್ದಂಗೆ ಇಡುವಂಥ ಶಕ್ತಿ, ಬಂದಿರುವಂಥ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಆ ಶರಣ ಸಾಹಿತ್ಯದ ವಚನದೊಳಗೆ ಐತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಹಂಗೆ ಉಪದೇಶ ಕೇಳಕ್ಕೆ ರಮಣ ಮಹರ್ಷಿಗಳ ಹತ್ರ ಬರ್ತಿದ್ರು. ಒಬ್ಬ ಬಂದ, ಕೆಲವು ಮಂದಿ ಕೇಳೋರು ಹಂಗಿರ್ತಾರೆ. ಹೌದು ರೀ, ಎಲ್ಲ ಹೇಳ್ತೀರಿ, ಕರೆ ಉಪದೇಶ ಮಾಡಕತ್ತೀರಿ, ಚಲೋ 2 ಮಾತು ಹೇಳ್ತೀರಿ, ನಾವು ಮನುಷ್ಯರ ನೀವು ಮನುಷ್ಯರ, ನೀವು ಹೇಳಿದ್ದು ಕೇಳಿದ ಕೂಡಲೇ ನಮಗೇನು ಆಕೈತ್ರಿ ಲಾಭ, ಇದನ್ನು ಕೇಳೋದ್ರಿಂದ ಏನು ಲಾಭ ಅಂದ ಅವ. ಅವಾಗ ಅವರು ಮಾತನಾಗಿ ಇವಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು ಅವ್ರು ಅಲ್ಲೇ ಅಂದರು, ಮನೆ ಒಳಗೆ ಏನಾದರೂ ದನ ಕರ ಅದಾವನು ಅದಾವ್ರಿ, ಮನೆ ಚಲೋ ಆಡಾಕಳದು ಎಮ್ಮೆ ಅದಾವ ಅಂದವ. ಹಾಗಾದ್ರೆ ಅವು ಹೆಂಡಿ ಎತ್ತಾಕಂತೇಳಿ ಸಗಣಿ ಎತ್ತಾಕಂತೇಳಿ ಬುಟ್ಟಿ ಇಟ್ಟಿರ್ಬೇಕಲ್ಲ, ಐತ್ರಿ ನಮ್ಮ ಮನೆಯಾಗ ಅಂದರು. ತೊಗೊಂಡು ಬಾ ಅದನ್ನ ಅಂದರು. ನಾ ಕೇಳಾಕತ್ತಿದ್ದೇನು, ನೀವು ಹೇಳಾಕತ್ತಿದ್ದೇನು? ಇಲ್ಲ, ಬುಟ್ಟಿ ತೊಗೊಂಬಾರಪ್ಪ ಅಂದ್ರೆ ಅವರು. ಬುಟ್ಟಿ ತೊಗೊಂಡ್ಬಂದು ಮಠದಾಗ ಇಟ್ಟು ಕೊಡಲೇ ಹೇಳಿದ್ರು ಅವರು. ಮೆಟ್ಲ ತೆಳಗೆ ಇಳಿದು ಆ ಬಾವಿ ಒಳಗೆ ನೀರಿತ್ತು, ನೀರನ್ನೇ ಹೇಳಿದ್ರಂತವ್ರು, ನೋಡಪ್ಪ ನಿನಗೆ ಉತ್ತರ ಸಿಗ್ಬೇಕಂದ್ರೆ ಈ ಬುಟ್ಟಿಯಿಂದ ನೀವು ಹೋಗಿ ನೀರು ತೊಗೊಂಡ್ಬಂದು ಹೂವಿನ ಗಿಡಕ್ಕೆ ಹಾಕಬೇಕು. ಇದನ್ನು ಹಾಕಿದ್ರೆ ಹೇಳ್ತೀರಿ, ಪಟ್ನ ಹೋಗಿ ಹಾಕು, ಒಂದು 20 ಸಲ ಹಾಕು, ನಿನಗೆ ಉತ್ತರ ಹೇಳ್ತೀನಿ ನಾನು ಅಂದರು. ಎಲ್ಲ ಬುಟ್ಟಿಯನ್ನು ಸಗಣಿ ತುಂಬಿ ಹೆಂಡಿ ತುಂಬಿ ಸಗಣಿ ಬುಟ್ಟಿ ಆಗಿತ್ತಲ್ಲ, ಆ ಬುಟ್ಟಿ ನೀರಾಗ ಹೋಗಿ ಹಿಂಗೆ ಇಟ್ಟ ಒಂದು 2 ಸೆಕೆಂಡ್ ಅದು ನೀರು ನೆನೆ ಮಠ ಬುಟ್ಟ್ಯಾಗ ನೀರು ನಿಂತಿತ್ತು. ಹಿಂಗೆ ಮ್ಯಾಗ ಮೆಟ್ಲ ಹತ್ಕೊಂಡು ಬರೋದ್ರಾಗನ ನೀರೆಲ್ಲ ತಳಗಸೋರಿ ಹೋಯಿತು. ಮತ್ತೊಮ್ಮೆ ಹೋಗಿ ನೀರಿನೊಳಗೆ ಎದ್ದಿದ, ಮತ್ತು ಎತ್ತದ್ರೊಳಗೆ ನೀರು ಅಲ್ಲೇ ಬಿತ್ತು. ಹಿಂಗೆ 10 ಸಲ ನೀರಾಗಿ ಎತ್ತಾವ. ಹಿಂಗೆ ಮಾಡಿದ ಕೂಡಲೇ ಒಂದು ಹನಿನೂ ನೀರು ಮ್ಯಾಗ ಬರಲಿಲ್ಲ. ಒಂದು 10-15 ನಿಮಿಷ ಬಿಟ್ಟು ಮತ್ತೆ ರಮಣ ಶ್ರೀಗಳು ಬಂದರು. ಕೇಳಿದ್ರು ಅವರು, ಏನಪ್ಪ ನೀರು ಹಾಕಿದನಂತ. ಎಲ್ಲಿ ನೀರು ಹಾಕ್ಬೇಕ್ರಿ ಅಜ್ಜವ್ರ, ಇದ್ರೊಳಗೆಲ್ಲ ಬುಟ್ಟ್ಯಾಗ ನೀರ ಬರುವಲ್ಲು. ಆದ್ರೆ ಮತ್ತೆ ಭಾಳ ಪೇಚಾಡಿ ನಾನು, ಆದರೆ ಏನು ಮ್ಯಾಗ ಅದೊಂದು ಹಾಕೋಕ್ಕಾಗಿಲ್ಲ ಅಂದವ. ಅವಾಗ ಅವ್ರು ಅಂದ್ರಂತ, ಮೊದಲು ಬುಟ್ಟಿ ಹೆಂಗಿತ್ತಪ್ಪ ಅಂದ್ರೆ ಅವರು, ಮೊದಲು ಏನು ರೀ ಸಗಣಿ ಬುಟ್ಟಿ ಇದ್ದಂಗಿತ್ತು, ಮತ್ತು ಈಗ ಹೆಂಗಾಗೈತಿ, ಈಗೇನು ರೀ ನೀರಿನ ಸಂಪರ್ಕಕ್ಕೆ ಬಂದು ಹೂವಿನ ಬುಟ್ಟಿ ಆದಂಗೆ ಆಗೈತಿ ಅಂದವ. ಏನಾಗೈತಿ? ಹೂವಿನ ಬುಟ್ಟಿ ಆದಂಗೆ ಆಗೈತಿ. ಅವಾಗ ಅವ್ರು ಹೇಳಿದರು, ತಮ್ಮ ನನ್ನ ಕಡೆ ಬರ್ಬೇಕಾದಾಗ ಮೊದಲು ಭಾಳ ಮಂದಿ ಮನಸ್ಸಿನೊಳಗೆ ಹೆಂಡಿ ಬುಟ್ಟಿ ಆದಂಗನ ಬಂದಿರ್ತಾರ, ಸಂಪರ್ಕಕ್ಕೆ ಬಂದು ಉಪದೇಶ ಕೇಳಿ ನಿಮ್ಮ ಮನಸ್ಸು ಹೂವಿನ ಬುಟ್ಟಿ ಆದಂಗೆ ಆಕೈತಪ್ಪ. ಅದಕ್ಕೆ ಕೇಳೋದು ಮತ್ತೊಂದಲ್ಲ. ನಿಮಗೆ ಖುಷಿ ಆಗೋಂಗಿದ್ರೆ ಅಟ್ಟ ಚಪ್ಪಾಳೆ ಜೋರು ಹೊಡಿತೀರಿ ನೀವು, ನಮಗೆ ಖುಷಿ ಆಗೋಂಗಿದ್ರೆ ಚಪ್ಪಾಳೆ ಹೊಡಿಯೋಂಗಿಲ್ಲ. ಹಾಗಾಗಿ ನಾಳೆ ದಿವಸ ಕರೆಕ್ಟ್ ಪೂಜ್ಯರು ಅಪ್ಪಣೆ ಮಾಡ್ಯಾರ, 6:30ಗೆ ತಾವೆಲ್ಲ ತಾಯಂದ್ರು ಬರಬೇಕು, ಶರಣರು. ಮತ್ತು ಹೊಳ ಅವ್ರ ಕಡೆ ಕೈ ಮಾಡಿ ಹೇಳಕತ್ತಾರಂತ ಮತ್ತು ನೀವು 8 ಗಂಟೆಗೆ ಬಂದ್ಗಿಂದಿರಿ. ಅವ್ರು ಜಲ್ದಿ ಬಂದ್ರೆ ನೀವು ಬರ್ರಿ, ಯಾಕಂದ್ರೆ ತಾವು ಬರೋದು ಭಾಳ ಲೇಟ್ ರೀ. ಅವರ ಪಾಪ ಎಲ್ಲ ಶಾಪಿಂಗ್ ಮಾಡಕ್ಕಂತ ಹೊಂಟಾನ ನಾವು ಗಂಡ, ಎಲ್ಲ ಶೇವಿಂಗ್ ಮಾಡ್ಕೊಂಡಾನ, ಅಗದಿ ಚಂದ ಎಲ್ಲ ರೆಡಿಯಾಗಿ ಟಿಪ್ ಟಾಪ್ ಆಗಿ ಹೊಂಟಾನ ಹಿಂಗೆ ಶಾಪಿಂಗ್ ಅಂತೇಳಿ. ಹೆಂಡತಿ ಕೇಳಿದ್ ನೋಡ್ರಿ, ಎಲ್ಲಿ ಹೊಂಟ್ರಿ ನೀವು? ಮತ್ತು ಗಂಡು ಹೊಂಟಾಗಿ ಹೆಂಡತಿ ಶಾಪಿಂಗ್ ಅಂತ ತಿಳ್ಕೊಂಡು ಹೇಳಿಲ್ಲ ಅಂತ ತಪ್ಪಾಕೈತೆ ಅಂತೇಳಿ, ಇಲ್ಲ ಇಲ್ಲೇ ಪಟ್ನ ಹೋಗಿ ಒಂದು ಬಿಗ್ ಬಜಾರ್ದಾಗ ಶಾಪಿಂಗ್ ಮಾಡ್ಕೊಂಬರ್ತೀನಿ ಅಂದ. ಬಿಗ್ ಬಜಾರ್ಗೆ ಹೊಂಟಿರಿ, ನಾನು ಬರ್ತೀನಿ ಅನ್ಲೈಕೆ ಹೆಂಡತಿ. ಬೇಡ ನಂದು ಅರ್ಜೆಂಟ್ ಐತಿ. ಅರ್ಜೆಂಟ್ ಅನ್ನೋಕ್ಕೇನು, ಹಿಂಗೆ ಒಳಗೆ ಹೋಗಿ ಹಿಂಗೆ ಬರ್ತೀನಿ ನಾನು ಅಂತ ಹೆಂಡತಿ ಒಳಗೆ ಹೋಗಿ ರೆಡಿಯಾಗಿ ಬರ್ತೀನಂತ ನಿಂದ್ರಿಸಾಳ.
ನಿಂದಿರಿಸಿ ಒಳಗೆ ಹೋಗಿ ರೆಡಿ ಬಡೋದ್ರಾಗನ ಹೊಳ್ಳಿ ದಾಡಿ ಬಂದಿದ್ವು ಅಂತೀವಿ ಕುಂತವಂಗೆ. ಅರ್ಥ ಆಗೈತೆ ಅನ್ಕೊತೀನಿ. ಹಾಗಾಗಿ ತಾವು ಅಷ್ಟು ಲೇಟ್ ಮಾಡೋಂಗಿಲ್ಲ ಯಾಕಂದ್ರೆ ನೀವು ವರ್ಷ ನಿಮ್ಗೆ ರೂಢಿ ಅದ. ಹಾಗಾಗಿ ನಿಮ್ಮ ಕೊಟ್ಟಾಗ ನನಗೂ ಒಂದು ನಾ ಏನು ಭಾಳ ಕಲಿತವಲ್ಲ, ಭಾಳ ಓದ್ದವಲ್ಲ, ಬಹುತೇಕ ನಿಮಗೆಲ್ಲ ಗೊತ್ತಿಲ್ಲಮ್ಮ. ಒಂದು ಅವಕಾಶ ಶಿವ ಸಜ್ಜವ್ರನ್ನ ಇದರೊಳಗೆ ಜಯಂತಿ ಕಾರ್ಯಕ್ರಮದೊಳಗೆ ಭಾಳ ಜಯಂತಿ ಯಾಕೆ ಮಾಡ್ತಾರೆ, ಅದು ಶಿವ ಸಜ್ಜರ್ದ ಜಯಂತಿ ಯಾಕೆ ಮಾಡ್ತಾರೆ, ಏನು ಅವ್ರು ಈ ನಾಡಿನೊಳಗೆ ಮಾಡಿ ಹೋದರು. ನಾವು ಮತ್ತು ಮನ್ಯಾಗ ಬಿಟ್ಟು ನಮ್ಮ ತಂದೆ ತೀರ್ಕೊಂಡ ಮೇಲೆ ಇದ್ದಾಗ ಅಟ್ಟ ಫೋಟೋ ಇದಕ್ಕಿಂತ ಮುಂಚೆಗೆ ತಂದೆ ಹೆಸರಿನಾಗ ಇದನ್ನು ಮಾಡೋರು ನೋಡೀವಿ ನಾವು. ಆದರೆ ತಂದೆ ತೀರ್ಕೊಂಡ ಮೇಲೆ ಫೋಟೋನೂ ಪೂಜೆ ಮಾಡಲಾರ್ದಂಥ ಮಕ್ಕಳು ಹುಟ್ಟ್ಯಾರ. ಆದರೆ ಶಿವ ಸಜ್ಜವ್ರು ಇಷ್ಟು ವರ್ಷ ಆದ್ರೂ ಸಹಿತ ಅವ್ರ ಜಯಂತಿಯನ್ನು ನಾವು ಮಾಡಕತ್ತೀವಿ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಆ ಕಾರಣ ಏನು, ಯಾಕೆ ಜಯಂತಿ ಮಾಡ್ತಾರೆ, ನಾಳೆ ದಿವಸ ನಾವು ನೀವು ಕೂಡ್ಕೊಂಡು ಅದ್ರ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನಗೊಂದು ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಕೂತಿರ್ತಕ್ಕಂಥವ್ರು ಮತ್ತೊಮ್ಮೆ ಹೇಳ್ತೀನಿ. 6:15 ಇಲ್ಲಿ ಸಂಗೀತ ಪ್ರಾರಂಭ ಆಗ್ತದೆ, 7 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತದೆ, 8 ಗಂಟೆಗೆ ಕಾರ್ಯಕ್ರಮ ಮುಗಿತದೆ, 8:15 ಮತ್ತು ವಿಶೇಷ ಏನಿದ್ರೆ ಒಂದು ಅರ್ಧ ತಾಸು ಇರ್ತದೆ. ಆಮೇಲೆ ಪ್ರಸಾದದ ವ್ಯವಸ್ಥೆ ಅಂತ ಇರ್ತದೆ. ನೀವು ಒಂದು ಸ್ವಲ್ಪ ಬರಬೇಕಾದ್ರೆ ನೀವು ಅಷ್ಟೇ ಬರಬಾರ್ದು, ಒಂದು 4 ಮಂದಿ ಕರ್ಕೊಂಬರ್ಬೇಕು ರೀ ಅವರು. ಇದು ಇವತ್ತಿನ ದಿನಮಾನದಾಗ ನಾವು ಎಂಥ ಕಾಲದಾಗ ಇದೀವಿ ಅಂತಂದ್ರೆ ಧರ್ಮ ಅನ್ನೋದು ಒಂಥರ ಕೋಮಾ ಸ್ಟೇಜ್ನಾಗ ಇದ್ದಂಗೆ ಐತೆ. ಸ್ವಲ್ಪ ಪಿನ್ ತೆಗೆದುಬಿಟ್ರೆ ಹೋಗೇ ಬಿಡ್ತೈತೆ ಅಲ್ಲೇ. ಈ ಲೆವೆಲ್ನಾಗ ಬಂದೀವಿ ನಾವು. ಇದನ್ನು ಈ ಲೆವೆಲಿಗೆ ತಂದವ್ರು ಯಾರು? 900 ವರ್ಷಗಳ ಹಿಂದೆ ಜಾಗೃತ ಮಾಡಿರ್ತಕ್ಕಂಥ ಧರ್ಮ 900 ವರ್ಷದಿಂದ ಅಟ್ಟಕ್ಕೊಂಡ ನಾಡಿಗೆ ಬುದ್ಧಿ ಹೇಳಿರ್ತಕ್ಕಂಥ ಒಂದು ತತ್ವ ಸಿದ್ಧಾಂತದೊಳಗೆ ಇದ್ದುಕೊಂಡು ಇವತ್ತು ನಾವು ನಮ್ಮ ಧರ್ಮದ ವಿಚಾರವನ್ನು ನಾವೇ ಕೇಳಿಲ್ಲ ಅಂತಂದರೆ ಯಾರು ಕೇಳೋರು? ಇದೇನು ಒಂದೇ ಧರ್ಮ ಇದ್ರಾಗ ಇರೋರು ಇದೇ ಜಾತಿಯವರು ಕೇಳ್ಬೇಕಂತಲ್ಲ, ಮನುಷ್ಯರಂತ ಯಾರು ಅದಾರು ಹುಟ್ಟರು ಕೇಳುವಂಥ ಒಂದು ಅಪರೂಪದ ಧರ್ಮ ಅದು ಶರಣ ಸಿದ್ಧಾಂತ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಅಪ್ಡೇಟ್ ಆಗ್ಬೇಕಲ್ಲ. ಇಲ್ಲಿ ಕುಂತವರು ನಿಮ್ಮ ಕೈಯಾಗೆ ಆಂಡ್ರಾಯ್ಡ್ ಸೆಟ್ ಅದಾವೆ ಎಲ್ಲರ ಕೈಯಾಗ, ಅವು 3 ತಿಂಗಳಿಗೊಮ್ಮೆ ಅಪ್ಡೇಟ್ ಅಂತ ಕೇಳ್ತಾವಿಲ್ರಿ ನಿಮ್ಮನ್ನು. ನಿಮ್ಮ ಕೈಯಾಗಿದ್ದಿದ್ದು ಮೊಬೈಲ ನಿಮಗೆ ಕೇಳ್ತಾವೆ ಅಪ್ಡೇಟ್ ಮಾಡಿರಿ ನನ್ನ ಅಂತ. ಮತ್ತು ನೀವು ನಾ ಯಾಕೆ ನಿನ್ನ ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ಫೋನ್ ಹೆಂಗಾಗಿ ಹೋಗ ಒಟ್ಟು ಕೈಯಾಗ ಉಪಯೋಗ ಮಾಡುವಂಥ ಫೋನ ನಿಮ್ಮನ್ನು ಅಪ್ಡೇಟ್ ಕೇಳ್ತಾವಂದ್ರೆ ಮತ್ತು ಯೂಸ್ ಮಾಡೋರು ಹೆಂಗೆ ಅಪ್ಡೇಟ್ ಆಗ್ಬೇಕು ನಾವು? ಮತ್ತು ಯಾವ್ದಾರು ಬಟನ್ ಹೊಡ್ಯಾಕೈತೆ ನಮಗೆ ಅಪ್ಡೇಟ್ ಮಾಡ್ಕೊಳಕ್ಕೆ ಆಗ್ಬೇಕಲ್ಲ. ಅಪ್ಡೇಟ್ ಮಾಡ್ಕೊಳ್ಳೋದಂದ್ರೆ ಹೆಂಗೆ? ಅಜ್ಜ ಶಿವಬಸವ ಅಜ್ಜ ಅವ್ರ ಜಯಂತಿ ಕಾರ್ಯಕ್ರಮದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ಚಂದ ಕೂತ್ಕೊಂಡು ಕೇಳಿ ಆನಂದವಾಗಿ ಪ್ರಸಾದ ತೊಗೊಂಡು ಮತ್ತೆ ಬರಬೇಕಾದ್ರೆ 4 ಮಂದಿ ಕರ್ಕೊಂಡ್ಬಂದು ಈ ಕಾರ್ಯಕ್ರಮವನ್ನು ನಿಮಗಾಗಿ ನೋಡ್ರಿ. ಈ ವರ್ಷ ಹೊಸ ವೇದಿಕೆ ಎಷ್ಟು ಚಂದ ಹೊರಗೆ ತಂಡಿರ್ತದೆ, ಅದು ಇರ್ತದೆ ಅಂತ ತಿಳ್ಕೊಂಡು ಈ ವರ್ಷ ಈ ಪ್ರವಚನದ ಉದ್ಘಾಟನೆಯೊಂದಿಗೆ ಈ ವೇದಿಕೆ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ವೇದಿಕೆ ಒಳಗೆ ಕೂತ್ಕೊಂಡು ಆನಂದವನ್ನು ಪರಮ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರು ನಿಮಗೆ ದೊರಕಿಸಿಕೊಟ್ಟಾರ. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಅನಂತ ಧನ್ಯವಾದಗಳನ್ನು ಹೇಳಿ ತಾವೆಲ್ಲ ಸಮಯಕ್ಕೆ ಸರಿಯಾಗಿ ಯಾರು ಕೂಡ ತಪ್ಪಿಸ್ಲಾರ್ದಂಗೆ ಮನೆಯಾಗಿದ್ದ ಮಕ್ಕಳನ್ನ ಅವ್ರನ್ನ ಕರ್ಕೊಂಬರ್ಬೇಕು. ನೀವು ಅವ್ರನ್ನ ಅಲ್ಲಿ ಬಿಟ್ಟು ನೀವು ಅಟ್ಟ ಬಂದು ಕುಂತ್ರೂ ಉಪಯೋಗ ಆಗೋದಿಲ್ಲ. ಯಾರಿಗೆ ಬೇಕಾಗಿತ್ತು ನಿಮ್ಮನ್ನು ಅವ್ರು ಚಲೋ ಮುಂದೆ ನೋಡ್ಕೋಬೇಕಾಗಿತ್ತು ಅಂದ್ರೆ ಮೊದಲು ಇದನ್ನು ತಿಳ್ಕೊಬೇಕಲ್ಲ. ಅವ್ರು ನಮ್ಮ ಮಕ್ಕಳು ಭಾಳ ಚಲೋ ಅದಾವೆ, ಎಲ್ಲದ್ರಾಗೂ ಚಲೋ ಅದಾವೆ, ಏನು ತಪ್ಪಿಲ್ಲ, ಕಲಿಸ್ಬೇಕು, ಎಲ್ಲಿ ಮಟ್ಟ ಕಲಿಸ್ಬೇಕು. ಅವ್ರನ್ನ ಎಷ್ಟು ದೂರ ಬೆಳೆಸ್ಬೇಕಂದ್ರೆ ನಮ್ಮ ಕೈ ನಿಲ್ಕಿರ್ಬೇಕು. ಅವರು ಹಂಗೆ ನೆಲಕ್ಕೂ ಮೆಟ್ಟಿ ನಮ್ಮ ಮಕ್ಕಳನ್ನು ಬೆಳೆಸಿ ತತ್ವಕ್ಕೂ ಧರ್ಮಕ್ಕೂ ಒಂದಿಷ್ಟು ಅವ್ರು ನಂಟು ಮಾಡೋ ಹಂಗೆ ನಾವು ಬಿಡಬೇಕು. ನೀವು ಅವ್ರನ್ನ ಅಲ್ಲಿ ಬಿಟ್ಟು ಬಂದು ನಾವು ಅಟ್ಟ ಇಲ್ಲಿ ಹೊಕ್ಕಿವಿ ಅಂತ ತಿಳ್ಕೊಂಡು ಹಂಗೆ ಬಂದ್ರೆ ಕೆಲಸ ಆಗೋದಿಲ್ಲ. ನಾಳೆ ಎಲ್ಲರನ್ನು ಕರ್ಕೊಂಡು ಕರೆಕ್ಟ್ 6:15 ನಾವು ಬರ್ತೀವಿ ಅಂತ ಒಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ನನಗೆ ಹೇಳಿದರೆ ನನಗೆ ಖುಷಿ ಆಕೈತಿ. ಕೆಲವು ಮಂದಿ ಹಿಂದಿದ್ದ ಅಣ್ಣಗಳು ಅನ್ನಕತ್ತಾರೆ ಸ್ವಾಮಿ ಯಾಕೆ ಬೆರಕಿದ್ದಂಗೆ ಕಾಣ್ತಾರೆ, ಏನು ಹೇಳ್ತಾರೆ ಅಂತ ತಪ್ಪಿಲ್ಲ ಅವ್ರು ಚಪ್ಪಾಳಿನ. ಅದ್ರಾಗ ಕೆಲವು ಮಂದಿ ಚಪ್ಪಾಳಿ ತಟ್ಟರೆ ಮತ್ತೊಬ್ಬರು ಬೆನ್ನು ಬಿಡಾಕತ್ತಾರೆ ಅಲ್ಲಿ ಕೂತ್ಕೊಂಡು ಹಿಂದೆ. ಅದಕ್ಕೆ ಹಾಗೇನಿಲ್ಲ, ಬರಬೇಕನ್ನುವಂಥ ಆಸೆ ಬಿಟ್ಟರೆ ಮತ್ತೇನಿಲ್ಲ. ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅಜ್ಜವರಿಗೆ ನನ್ನ 2 ಮಾತುಗಳನ್ನು ಅವ್ರ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಸಮಯಕ್ಕೆ ಸರಿಯಾಗಿ ನಾವು ನೀವೆಲ್ಲ ಕೂಡ ಎಲ್ಲರಿಗೂ ಶರಣಾರ್ಥಿ.